ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದಿಗೆ ಜಯ. ಇವತ್ತಿನ ವಿಷಯ ಏಕಾದಶಿಯ ಬಗ್ಗೆ ಚರ್ಚೆ ಮಾಡೋಣ. ಏಕಾದಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಒಂದು ಕ್ಲಾಸು ಸಾಕಾಗಲ್ಲ. ಸ್ವಲ್ಪ ತಿಳ್ಕೊಳ್ಳೋಣ. ಪ್ರತಿ ಏಕಾದಶಿ, ತಿಂಗಳಿಗೆ 2 ಏಕಾದಶಿ ಇರುತ್ತೆ. ಪ್ರತಿ ಏಕಾದಶಿನೂ ಸ್ವಲ್ಪ ಚರ್ಚೆ ಮಾಡೋಣ. ಇವತ್ತು ನಾವು ತುಂಬ ಬೇಸಿಕ್, ಅದರಲ್ಲೂ ತುಂಬ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಏಕಾದಶಿ ಅಂದರೆ ಏನು, ಏಕಾದಶಿ ಅಂದರೆ ಯಾರು, ಮತ್ತು ಏಕಾದಶಿ ಯಾವಾಗ ಮಾಡಬೇಕು, ಏಕಾದಶಿಯನ್ನು ಯಾಕೆ ಮಾಡಬೇಕು, ಅದರಿಂದ ಏನು ಲಾಭಗಳು, ಮತ್ತು ಯಾವ ಏಕಾದಶಿಯನ್ನು ಮಾಡಬೇಕು. 2 ಕ್ಯಾಲೆಂಡರ್ಗಳಿದೆ. ಒಬ್ಬೊಬ್ಬರು ಹೇಳ್ತಾರೆ ಇವತ್ತು ಏಕಾದಶಿ, ಇನ್ನೊಬ್ಬರು ಹೇಳ್ತಾರೆ ನಾಳೆ ಏಕಾದಶಿ. ಯಾವುದು ಸರಿಯಾದ ಏಕಾದಶಿ, ಮತ್ತು ಏಕಾದಶಿದಲ್ಲಿ ಏನೇನೆಲ್ಲ ತಿನ್ನಬೇಕು, ಏನೇನೆಲ್ಲ ತಿನ್ನಬಾರ್ದು, ಮತ್ತು ಏಕಾದಶಿಯನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಮತ್ತು ಪಾರಾಯಣನ ಹೇಗೆ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತು. ಬನ್ನಿ, ಅದಕ್ಕಿಂತ ಮುಂಚೆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಂ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಭೂಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ಶ್ರೀವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶಾಧಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನದಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀನಿ. ಹರೇ ಕೃಷ್ಣ. ಏಕಾದಶ್ ಅಂದರೆ ಸಂಸ್ಕೃತದಲ್ಲಿ 11 ಅಂತ ಅರ್ಥ. 11ನೇ ದಿನ. ಏಕ ಅಂದ್ರೇನು, 1. ದಶ್ ಅಂದರೆ 10. 1 + 10 ಎಷ್ಟಾಯಿತು, 11. 11ನೆಯ ದಿನವನ್ನು ಏಕಾದಶಿ ಅಂತ ಕರೀತಾರೆ. ಯಾವುದು 11 ದಿನ, ಹೇಗೆ ಇದು 11 ದಿನ, ಹೇಗೆ ಲೆಕ್ಕ ಮಾಡಬೇಕು ಈ 11 ದಿನನ ಹೇಳ್ತೀನಿ. ಒಂದು ಮಾಸದಲ್ಲಿ ಅಂದರೆ ಒಂದು ತಿಂಗಳಲ್ಲಿ 2 ಪಕ್ಷಗಳಿದೆ ಅಲ್ವಾ. ಒಂದು ಶುಕ್ಲ ಪಕ್ಷ, ಇನ್ನೊಂದು ಕೃಷ್ಣ ಪಕ್ಷ. 15 ದಿನ ಬರುತ್ತೆ ಶುಕ್ಲ ಪಕ್ಷ, ಮತ್ತು ಇನ್ನೊಂದು 15 ದಿನ ಕೃಷ್ಣ ಪಕ್ಷ. ಮತ್ತು ಈ ಶುಕ್ಲ ಪಕ್ಷ ಅಂದರೆ ಏನಪ್ಪ ಅಂತಂದರೆ, ಯಾವಾಗ ಚಂದ್ರಮ ಅಮಾವಾಸ್ಯೆಯಿಂದ ಪೂರ್ಣಿಮದ ಕಡೆಗೆ ಹೋಗ್ತಾನೋ ಇದನ್ನು ಶುಕ್ಲ ಪಕ್ಷ ಅಂತ ಕರಿತೀವಿ. ಮತ್ತು ಯಾವಾಗ ಚಂದ್ರಮ ಪೂರ್ಣಿಮದಿಂದ ಅಮಾವಾಸ್ಯೆಯ ಕಡೆಗೆ ಹೋಗ್ತಾನೋ ಇದನ್ನು ಶುಕ್ಲ ಪಕ್ಷ ಅಂತ ಕರಿತೀವಿ. ಒಂದು ಪಕ್ಷದಲ್ಲಿ 15 ದಿನಗಳು ಬರುತ್ತೆ ಅಲ್ವಾ. ಅವು ಒಂದೊಂದು ದಿನಕ್ಕೆ ಒಂದೊಂದು ಹೆಸರು. ಏನದು, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಅಂದರೆ 10 ದಿನ. ನೋಡಿ, ಏಕಾದಶಿ 11ನೇ ದಿನ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ. ಇದು ಎಷ್ಟಾಯಿತು, 15 ದಿನ ಆಯಿತು.
ಈ ಚಿತ್ರವನ್ನು ಹಾಗೆ ನೋಡಿ, ಇವಾಗ ಇಲ್ಲ ಚಿತ್ರ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಮೊದಲು ಶುಕ್ಲ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಶುಕ್ಲ ಪಕ್ಷದಲ್ಲಿ ನೋಡಿ, ಪ್ರಥಮ ಇದೆ. ಅದರಲ್ಲಿ ನೋಡಿ ಫುಲ್ಲು ಏನಿದೆ, ಬ್ಲ್ಯಾಕ್ ಇದೆ, ಫುಲ್ಲು ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ. ಸ್ವಲ್ಪ ಸೈಡಲ್ಲಿ ವೈಟ್ ಇದೆ. ಅಂದರೆ ಅಮಾವಾಸ್ಯೆ ಮುಗಿದು ಪ್ರಥಮ ದಿನ ಸ್ಟಾರ್ಟ್ ಆಗಿದೆ. ಅಂದರೆ ಏನು, ಇಲ್ಲಿ ಚಂದ್ರಮ ಎಲ್ಲಿ ಹೋಗ್ತಿದ್ದಾನೆ, ಅಮಾವಾಸ್ಯೆಯಿಂದ ಪೂರ್ಣಿಮಾದ ಕಡೆಗೆ ಹೋಗ್ತಾ ಇದ್ದಾನೆ ಶುಕ್ಲ ಪಕ್ಷದಲ್ಲಿ. ಸೊ ದ್ವಿತೀಯಕ್ಕೆ ಬಂದರೆ ಸ್ವಲ್ಪ ಹಾಗೆ ಬೆಳಕಿದೆ ಮತ್ತು ಕಂಪ್ಲೀಟಾಗಿ ಆಲ್ಮೋಸ್ಟ್ ಕತ್ತಲಿದೆ. ಅದೇ ರೀತಿಯಲ್ಲಿ ತೃತೀಯ ಬರುತ್ತೆ, ಚತುರ್ಥಿ ಬರುತ್ತೆ, ಪಂಚಮಿ, ಷಷ್ಠಿ ಬರುತ್ತೆ. ಷಷ್ಠಿ ಆದಮೇಲೆ 7ನೇ ದಿನ ಬರುತ್ತೆ ಸಪ್ತಮಿ, ಅಷ್ಟಮಿ ಬರುತ್ತೆ, 8ನೇ ದಿನ, 9ನೇ ದಿನ ಬರುತ್ತೆ ನವಮಿ, 10ನೇ ದಿನ ದಶಮಿ, ಮತ್ತು 11 ದಿನ ಬರುತ್ತೆ ಏಕಾದಶಿ. ಇವಾಗ ಶುಕ್ಲ ಪಕ್ಷದಿಂದ 11ನೇ ದಿನ, ಅಂದರೆ ಪ್ರಥಮದಿಂದ ಹಿಡಿದು ಏಕಾದಶಿಯವರೆಗೂ, ಏಕಾದಶಿಯ ದಿನ ಬರುತ್ತಲ್ಲ 11ನೇ ದಿನ ಏನಿದೆ ಅದು ಏಕಾದಶಿ ದಿನ. ಅದೇ ರೀತಿಯಲ್ಲಿ ಕೃಷ್ಣ ಪಕ್ಷದಲ್ಲೂ ಕೂಡ ನೋಡಿ, ಪ್ರಥಮ ಕಂಪ್ಲೀಟಾಗಿ ವೈಟ್ ಇದೆ. ಅಂದರೆ ಏನು, ಕೃಷ್ಣನ ಪಕ್ಷದಲ್ಲಿ ಚಂದ್ರಮ ಪೂರ್ಣಿಮಾದಿಂದ ಅಮಾವಾಸ್ಯೆಯ ಕಡೆಗೆ ಹೋಗ್ತಾನೆ. ಸೊ ಪ್ರಥಮದಲ್ಲಿ ನೋಡಿ ಸ್ವಲ್ಪ ಕಂಪ್ಲೀಟಾಗಿ ವೈಟ್ ಇದೆ. ಅಂದರೆ ಅವಾಗ ಜಸ್ಟ್ ಪೌರ್ಣಮಿ ಆಗಿದೆ. ಸೊ ಇವಾಗೇನಾಗಿದೆ, ಪೌರ್ಣಮಿಯಿಂದ ಪ್ರಥಮ, ಹಾಗೆ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಮತ್ತು ನೋಡಿ ಏಕಾದಶಿ 11ನೇ ದಿನ. ಇದು ಕೃಷ್ಣ ಪಕ್ಷ. ಮೊದಲು ಹೇಳಿದ್ದು ಶುಕ್ಲ ಪಕ್ಷ, ಎರಡನೇದು ಇದು ಕೃಷ್ಣ ಪಕ್ಷ. ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಇದು. ಏಕಾದಶಿ ಆದಮೇಲೆ ಬರುತ್ತೆ ದ್ವಾದಶಿ ಆದಮೇಲೆ ತ್ರಯೋದಶಿ ಆದಮೇಲೆ ಚತುರ್ದಶಿ ಆದಮೇಲೆ ಅಮಾವಾಸ್ಯೆ. ಮತ್ತೆ ಸ್ಟಾರ್ಟ್ ಆಗುತ್ತೆ ಶುಕ್ಲ ಪಕ್ಷ ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮಾದ ಕಡೆಗೆ ಹೋಗುತ್ತೆ. ಇದು ಶುಕ್ಲ ಪಕ್ಷ. ಇದು ತಿಥಿಗಳು, ಪ್ರಥಮ, ದ್ವಿತೀಯ, ತೃತೀಯ ಏನಿದೆ ಇದು ತಿಥಿಗಳು. ಇವಾಗ ನಾವು ಮಾಡ್ತೀವಿ ಚತುರ್ಥಿಗೆ ಏನು ಮಾಡ್ತೀವಿ, ಸಂಕಷ್ಟ ಚತುರ್ಥಿ ಅಂತ ನಾವು ವ್ರತವನ್ನು ಮಾಡ್ತೀವಿ. ಮತ್ತು ನಾಗಪಂಚಮಿ ಅಂತ ಮಾಡ್ತೀವಿ, ಓಡನ ಷಷ್ಠಿ ಅಂತ ಮಾಡ್ತೀವಿ, ಮತ್ತು ಅದ್ವೈತ ಸಪ್ತಮಿ ಅಂತ ನಾವು ಮಾಡ್ತೀವಿ. ಅಷ್ಟಮಿ, ರಾಧಾ ಅಷ್ಟಮಿ, ಕೃಷ್ಣ ಅಷ್ಟಮಿ, ಎಷ್ಟೊಂದು ಅಷ್ಟಮಿಗಳು ಬರುತ್ತೆ. ನವಮಿಯಲ್ಲಿ ಬರುತ್ತೆ ರಾಮನವಮಿ, ಅದು ರಾಮನ ಹುಟ್ಟಿದ ದಿನ ರಾಮನವಮಿ, ವಿಜಯದಶಮಿ, ಹೀಗೆ ಏಕಾದಶಿ ಬರುತ್ತೆ. ಅದಾದಮೇಲೆ ಮತ್ತು ವಾಮನ ದ್ವಾದಶಿಯ ದಿನ ಅಲ್ವಾ, ಮತ್ತು ತ್ರಯೋದಶಿ, ನಿತ್ಯಾನಂದ ತ್ರಯೋದಶಿ, ಈಗ ಅವೆಲ್ಲ ತಿಥಿಗಳು ನಾವು ಒಂದೊಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತೀವಿ. ಸೊ ಇಲ್ಲಿ ಏಕಾದಶಿ ಅಂತಂದರೆ 11ನೇ ದಿನ ಏನಿದೆ, ಈ 11ನೆಯ ದಿನ ದವಸ ಧಾನ್ಯಗಳಿಂದ ದೂರ ಇರಬೇಕು. ದವಸ ಧಾನ್ಯಗಳಿಂದ ಉಪವಾಸವನ್ನು ಮಾಡ್ತಕ್ಕಂಥದ್ದು 11ನೇ ದಿನ. ಮತ್ತು ಅಂದರೆ ಏನು, ಸಮೀಪ. ವಾಸ ಅಂತಂದ್ರೆ ಏನು, ವಾಸ ಮಾಡುವುದು, ಭಗವಂತನಿಗೆ ಸಮೀಪ ವಾಸ ಮಾಡುವುದು ಉಪವಾಸ. ಇದರಿಂದ ಏನಾಗುತ್ತೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಭಗವಂತನ ಧ್ಯಾನದಲ್ಲಿ ತೊಡಕುವಂಥದ್ದು. ಗ್ರಂಥಗಳ ಪ್ರಕಾರ ಎಲ್ಲ ದೇವಿ ದೇವತೆಗಳಿಗೂ ಒಂದು ರೂಪ ಇದೆ ಅಲ್ವಾ. ಇವಾಗ ಪರ್ವತ, ಇವಾಗ ಗೋವರ್ಧನ ಪರ್ವತ ನೋಡ್ತೀವಿ, ಅದು ನೋಡೋದಕ್ಕೆ ಹೇಗಿದೆ, ಕಲ್ಲು, ಬೆಟ್ಟ ಈ ರೀತಿ ಕಾಣಿಸುತ್ತೆ. ಬಟ್ ಆ ಪರ್ವತಕ್ಕೆ ಒಂದು ರೂಪ ಇದೆ, ಭಗವಂತ ಕೃಷ್ಣನ ರೂಪ. ಆ್ಯಕ್ಚುಲಿ ಗೋವರ್ಧನ ಪರ್ವತ ದೇವತೆ ಅಲ್ಲ, ಸಾಕ್ಷಾತ್ ಭಗವಂತ. ಸೊ ಒಂದು ರೂಪ ಇದೆ, ಭಗವಂತನ ರೂಪ ಇದೆ. ಸೊ ಅದೇ ರೀತಿಯಲ್ಲಿ ನೀರು ತೊಗೊಂಡ್ರೆ ಗಂಗಾ ಮಾತಾ, ಅದು ನೋಡೋದಕ್ಕೆ ಏನು ನೀರು ಥರ ಕಾಣಿಸುತ್ತೆ. ಬಟ್ ಆ ನೀರಿಗೆ ಅಂತಂದರೆ ಆ ನೀರಿಗೆ ಕೂಡ ಒಬ್ಬ ದೇವತೆ ಇರ್ತಾರೆ, ದೇವತೆಯ ರೂಪ ಇದೆ, ಅವರೇ ಗಂಗಾ ಮಾತಾ. ಸೊ ಹಾಗೆ ಸೂರ್ಯ ದೇವತನ ತಗೊಳ್ಳಿ, ಸೂರ್ಯ ನೋಡೋದಕ್ಕೆ ಹೇಗೆ ಚೆಂಡಿನ ರೂಪದಲ್ಲಿ ನಮಗೆ ಬೆಳಕನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕಾಣಿಸ್ತದೆ. ಬಟ್ ಅವರಿಗೆ ಸೂರ್ಯ ದೇವರಿಗೆ ಒಂದು ಆಕಾರ ಇದೆ, ದೇವತೆಯ ಆಕಾರ ಇದೆ. ಈಗ ಪುಸ್ತಕಗಳನ್ನು ನೋಡಿದ್ರೆ ನಾವೇನು ಮಾಡ್ತೀವಿ, ಸರಸ್ವತಿ ದೇವಿ ಅಂತ ನಮಸ್ಕಾರವನ್ನು ಮಾಡ್ತೀವಿ. ಬಟ್ ಸರಸ್ವತಿ ದೇವಿಗೆ ಆಕಾರ ಇದೆ ಅಲ್ವಾ. ಹಾಗೆಯೇ ಒಂದೊಂದು ಮಾಸಕ್ಕೂ ಒಂದೊಂದು ಆಕಾರ ಇದೆ, ದಿನಕ್ಕೂ ಕೂಡ ಆಕಾರ ಇದೆ. ಸೊ ಹಾಗೆ ಏಕಾದಶಿ ಕೂಡ ಒಬ್ಬ ದೇವತೆ. ಏಕಾದಶಿ ಅದು ದಿನ, ಆ ದಿನದ ದೇವತೆ ಬಂದು ಏಕಾದಶಿ ದೇವತೆ.
ಒಂದು ಸಲ ಸತ್ಯಯುಗದಲ್ಲಿ ಮೂರ ಅಂತಕ್ಕಂತಹ ಒಬ್ಬ ಶಕ್ತಿಶಾಲಿ, ಬಹಳ ಶಕ್ತಿಶಾಲಿ ಆದಂಥ ರಾಕ್ಷಸ ಇರ್ತಾನೆ. ಇವನು ಎಲ್ಲ ದೇವತೆಗಳನ್ನು ಸೋಲಿಸ್ತಾನೆ. ಎಲ್ಲ ಯುದ್ಧಗಳಲ್ಲಿ ಎಲ್ಲ ದೇವತೆಗಳನ್ನು ಸೋಲಿಸಿ ಇಂದ್ರನನ್ನು ಅವನ ಪದವಿಯಿಂದ ತೆಗೆದುಹಾಕಿ, ಅಲ್ಲೊಬ್ಬ ರಾಕ್ಷಸ ಇಂದ್ರನನ್ನು, ಮತ್ತು ಎಲ್ಲ ದೇವತೆಗಳು ಏನಿದ್ದಾರೆ, ಸೂರ್ಯ ಚಂದ್ರ, ಎಲ್ಲ ದೇವತೆಗಳನ್ನು ಅವರ ಪದವಿಯಿಂದ ತೆಗೆದು ಅಲ್ಲಿಗೆ ರಾಕ್ಷಸರನ್ನು ಪದವಿನಲ್ಲಿ ಕೂರಿಸಿರ್ತಾರೆ. ಇದರಿಂದ ತಬ್ಬಿಬ್ಬಾದಂತಹ ದೇವತೆಗಳು ಏನು ಮಾಡ್ತಾರೆ, ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ ಬೇಡ್ಕೊಳ್ತಾರೆ, ನಮ್ಮ ಗತಿ ಹೀಗಾಗಿದೆ, ದಯವಿಟ್ಟು ನಮಗೆ ಹೆಲ್ಪನ್ನು ಮಾಡಿ ಅಂತ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಸೊ ಶಿವ ಏನು ಮಾಡ್ತಾರೆ, ವಿಷ್ಣುವಿನ ಎಲ್ಲರೂ ವಿಷ್ಣು ಹತ್ರ ಹೋಗೋಣ, ಅಲ್ಲಿ ಪ್ರಾರ್ಥನೆಯನ್ನು ಮಾಡೋಣ, ಸೊ ಅವರೇ ನಮಗೆ ದಾರಿಯನ್ನು ತೋರಿಸ್ತಾರೆ ಅಂತ ಹೇಳಿ ಎಲ್ಲರೂ ಹೋಗ್ತಾರೆ. ಕ್ಷೀರಸಾಗರದಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ವಿಷ್ಣುವಿನ ಸ್ತುತಿಯನ್ನು ಮಾಡ್ತಾರೆ. ಸೊ ಅದರಿಂದ ಪ್ರಸನ್ನನಾದಂಥ ವಿಷ್ಣು ದೇವತೆಗಳಿಗೆ ಸಹಾಯವನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ಮತ್ತು ಅಲ್ಲಿಂದ ಹೋಗ್ತಾರೆ ಚಂದ್ರಮತಿ ನಗರ. ಅಲ್ಲಿ ಮೂರ ಅಂತಕ್ಕಂಥ ರಾಕ್ಷಸ ವಾಸವಾಗಿರ್ತಾನೆ. ಸೊ ಅಲ್ಲಿಗೆ ಹೋಗಿ ಸತತವಾಗಿ ಯುದ್ಧವನ್ನು ಮಾಡ್ತಾರೆ ಇಬ್ಬರೂ. ಏಕೆಂದರೆ ಮೂರ ಅಂತಕ್ಕಂಥ ರಾಕ್ಷಸ ಏನಿದ್ದಾನೆ ಅವನು ತುಂಬ ಶಕ್ತಿಶಾಲಿ ರಾಕ್ಷಸ. ಸೊ ಆದರೂ ವಿಷ್ಣುವನ್ನು ಸೋಲಿಸೋದಕ್ಕೆ ಆಗೋದಿಲ್ಲ ಬಿಡಿ. ಅದು ವಿಷ್ಣು ಅಂತಂದರೆ ಏನು, ಜಸ್ಟ್ ಕಣ್ಣಿನ ರೆಪ್ಪೆನಲ್ಲೇ ರಾಕ್ಷಸರು ಸತ್ತೋಗ್ತಾರೆ. ಆದರೆ ಭಗವಂತ ಏನಪ್ಪ ಅಂದರೆ ಲೀಲೆಗಳನ್ನು ಮಾಡಬೇಕು ಭಕ್ತರಿಗೋಸ್ಕರ. ಭಕ್ತರು ಅದನ್ನು ಸವಿಬೇಕು ಅಂಥೇಳಿ ಭಗವಂತ ಅನೇಕ ಲೀಲೆಗಳನ್ನು ಮಾಡ್ತಾನೆ. ಅದರಲ್ಲೂ ನಮ್ಮಂಥ ಪಾಪಿಗಳನ್ನು ಉದ್ಧಾರ ಮಾಡೋದಕ್ಕೆ ಏಕಾದಶಿ ಅಂತಕ್ಕಂಥ ದೇವತೆಯ ಉದ್ಭವ ಕೂಡ ಆಗಬೇಕು. ಸೊ ಇದು ಜಸ್ಟ್ ಏನಪ್ಪ ಅಂತಂದರೆ ಭಗವಂತನ ಲೀಲೆಗಳು ಅಷ್ಟೇ. ಬಟ್ ಈ ರಾಕ್ಷಸರೆಲ್ಲ ಭಗವಂತನಿಗೆ ಏನಂದರೆ ಏನು ಅಲ್ವೇ ಅಲ್ಲ. ಸೊ ಸತತವಾಗಿ ಯುದ್ಧಗಳು ಆದ ನಂತರ ಈ ಮೂರ ಅಂತಕ್ಕಂಥ ರಾಕ್ಷಸ ಏನು ಮಾಡ್ತಾನೆ, ಅದರಿಂದ ರಣರಂಗವನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಸೊ ವಿಷ್ಣು ಏನು ಮಾಡ್ತಾರೆ, ಓಕೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಅಂಥೇಳಿ ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಸಿಂಗಾವತಿ ಗುಹೆ ಅಂತ ಇರುತ್ತೆ. ಆ ಸಿಂಗಾವತಿ ಗುಹೆಯಲ್ಲಿ ಆ ಗುಹೆ ಆಲ್ಮೋಸ್ಟ್ 12 ಯೋಜನೆ, ಅಂದರೆ ಒಂದು ಯೋಜನೆ 8 ಮೈಲಿಗಳು. ಹಾಗೆ 12 ಯೋಜನೆಗಳು ಇದೆ ಆ ಗುಹೆ. ಆ ಗುಹೆಯಲ್ಲಿ ವಿಶ್ರಾಂತಿ ಮಾಡ್ತಿರ್ತಾರೆ. ಇದನ್ನು ಲಾಭವನ್ನು ಪಡ್ಕೊಳ್ತಕ್ಕಂಥ ಮೂರ ಏನು ಮಾಡ್ತಾರೆ, ಭಗವಂತ ಹೇಗೂ ನಿದ್ದೆ ಮಾಡ್ತಿದ್ದಾನೆ, ಸೊ ಈ ಟೈಮಲ್ಲೇ ಭಗವಂತನನ್ನು ಕೊಲ್ಲಬಹುದು ಅಂಥೇಳಿ ಆ ಮೂರ ಅಂತಕ್ಕಂಥ ರಾಕ್ಷಸ ಆ ಗುಹೆಗೆ ಬಂದು ಭಗವಂತನಿಗೆ ಕತ್ತಿಯನ್ನು ತೆಗಿತಾನೆ ಭಗವಂತನನ್ನು ಕೊಲ್ಲೋದಕ್ಕೆ. ಆ ಸಮಯದಲ್ಲಿ ಭಗವಂತನ ಶರೀರದಿಂದ ಒಬ್ಬ ದೇವತೆ ಉದ್ಭವ ಆಗ್ತಾರೆ. ಮತ್ತು ಅವರ ಕೈಯಲ್ಲಿ ಶಸ್ತ್ರಗಳು ಎಲ್ಲ ಇರುತ್ತೆ. ಮತ್ತು ಆ ಮೂರ ಅಂತಕ್ಕಂತಹ ರಾಕ್ಷಸರನ್ನ ಯುದ್ಧಕ್ಕೆ ಕರೀತಾಳೆ. ಮತ್ತು ಇಬ್ಬರು ಯುದ್ಧವನ್ನು ಮಾಡಿ ಆ ಮೂರ ಅಂತಕ್ಕಂಥ ರಾಕ್ಷಸ ಸತ್ತು ಕೆಳಗಡೆ ಬೀಳ್ತಾನೆ. ಸೊ ಆ ಒಂದು ಶಬ್ದಕ್ಕೆ ಭಗವಂತ ಎಚ್ಚರ ಆಗಿ ನೋಡ್ತಾನೆ, ಮೂರ ಅಂತಕ್ಕಂಥ ರಾಕ್ಷಸ ಬಿದ್ದಿರ್ತಾನೆ. ಮತ್ತು ಇಲ್ಲಿ ಒಬ್ಬ ದೇವತೆಯ ಅಸ್ತ್ರಶಸ್ತ್ರಗಳಿಂದ ಹಿಡ್ಕೊಂಡು ಒಬ್ಬ ದೇವತೆ ಇದ್ದಾಳೆ. ಸೊ ಭಗವಂತ ಕೇಳ್ತಾನೆ, ಯಾರು ನೀನು, ಮತ್ತು ಇದು ಯಾರು ಕೊಂದಿದ್ದು ಈತನ ಮೂರನನ್ನು? ಸೊ ದೇವತೆ ಹೇಳ್ತಾರೆ, ಭಗವಂತ ನಾನು ನಿನ್ನ ಒಬ್ಬ ದಾಸಿ. ನೋಡಿ, ಇದು ಕೂಡ ಒಂದು ರೀಸನ್ ಏಕಾದಶಿ ಅಂತಕ್ಕಂಥ ಹೆಸರಿಗೆ. ಏಕಾದಶಿ ನಿಮ್ಮ ಶಕ್ತಿಯ ರೂಪ, ನಿಮ್ಮಿಂದಲೇ ಉದ್ಭವ ಆಗಿದ್ದು ನಾನು, ನಿಮ್ಮ ದಿವ್ಯ ಶರೀರದಿಂದ ಪ್ರಕಟ ಆಗಿದ್ದೀನಿ ನಾನು ಅಂತ ಏಕಾದಶಿ ಮಾತಾ ಹೇಳ್ತಾರೆ. ಸೊ ಭಗವಂತ ನೋಡಿ, ಅವನ ಮಲಗಿದ್ರೂ ಕೂಡ ಭಗವಂತನ ಶಕ್ತಿಗಳು ಕೆಲಸವನ್ನು ಮಾಡ್ತವೆ, ದಿವ್ಯ ಶಕ್ತಿಗಳು ಕೆಲಸವನ್ನು ಮಾಡ್ತಾರೆ, ಕಾರ್ಯನಿರ್ವಹಿಸ್ತವೆ. ಭಗವಂತ ಮಲಗಿದ ತಕ್ಷಣ ಎಲ್ಲ ಮಲಗಲ್ಲ, ಭಗವಂತನ ಶಕ್ತಿಗಳು ಕೆಲಸವನ್ನು ಮಾಡ್ತವೆ. ಅದರಿಂದ ಸಂತೃಪ್ತಗೊಂಡಂತಹ ಭಗವಂತ ಆಕೆಗೆ ಒಂದು ಹೆಸರನ್ನು ಕೊಡ್ತಾನೆ, ಏಕಾದಶಿ ಅಂತ. ಇವತ್ತು 11ನೆಯ ದಿನ ಮತ್ತು ಇವತ್ತು ಏಕಾದಶ್ ದಿನ. ಸೊ ಹಾಗಾಗಿ ನಿನ್ನ ಹೆಸರು ಏಕಾದಶಿ ಅಂತ ಹೇಳ್ತಾರೆ. ಮತ್ತು ಭಗವಂತ ಕೇಳ್ತಾನೆ, ಏನಾದರೂ ವರವನ್ನು ಕೇಳು ಅಂತ.
ಸೊ ಹಾಗಾಗಿ ಆ ಏಕಾದಶಿ 2 ವರವನ್ನು ಕೇಳ್ತಾರೆ. ಮೊದಲನೇದು ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ನಾನು ವಾಸವಾಗಿರಬೇಕು. ಯಾವ ಭಕ್ತರು ಅಲ್ಲಿಗೆ ಬರ್ತಾರೋ ಎಲ್ಲರಿಗೂ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಿ ಭಕ್ತಿಯನ್ನು ನಾನು ಕೊಡುವಂಥರಾಗಬೇಕು ಅಂತ ಕೇಳ್ತಾರೆ. ಏನು ಭಕ್ತಿ? ವಿಷ್ಣು ಭಕ್ತಿಯನ್ನು ಕೊಡುವಂಥ ಶಕ್ತಿಯನ್ನು ನನಗೆ ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಯಾರು ಏಕಾದಶಿಯ ದಿನ ಈ 11ನೆಯ ದಿನ ಉಪವಾಸವನ್ನು ಮಾಡ್ತಾರೋ ಮತ್ತು ವ್ರತವನ್ನು ಮಾಡಿ ಮತ್ತು ನಾಮ ಜಪವನ್ನು ಮಾಡಿ ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗೋದು ಮತ್ತು ಭಜನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡಿ, ಎಂಥ ಪಾಪಿಯಾದರೂ ಸರಿ ಅಂಥವರನ್ನು ಮುಕ್ತರನ್ನಾಗಿ ಮಾಡಿ ಅವರಿಗೆ ನಿನ್ನ ಒಂದು ಭಕ್ತಿಯನ್ನು ಪ್ರದಾನವನ್ನು ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾರೆ. ಸೊ ಭಗವಂತ ಆ ಒಂದು ಆಶೀರ್ವಾದವನ್ನು ಏಕಾದಶಿಗೆ ಕೊಡ್ತಾರೆ. ಹಾಗಾಗಿ ಏಕಾದಶಿಯ ದಿನ ಯಾರು ಉಪವಾಸವನ್ನು ಮಾಡ್ತಾರೋ, ವ್ರತವನ್ನು ಮಾಡ್ತಾರೋ, ಚೆನ್ನಾಗಿ ಭಜನೆಯನ್ನು ಮಾಡ್ತಾರೋ, ವಿಷ್ಣು ಆರಾಧನೆಯನ್ನು ಮಾಡ್ತಾರೋ, ಹೀಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೋ, ಸೊ ಅಂಥವರು ಭಗವಂತನಿಗೆ ತುಂಬ ಪ್ರಿಯರಾಗ್ತಾರೆ. ಮತ್ತು ಅವರು ಎಲ್ಲ ಪಾಪಗಳಿಂದ ಮುಕ್ತರು ಆಗ್ತಾರೆ. ಅವರು ಯಮ ಲೋಕಕ್ಕೆ ಯಾವತ್ತೂ ಹೋಗೋದಿಲ್ಲ, ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಭಗವಂತನ ಸೃಷ್ಟಿ ಸಮಯದಲ್ಲಿ ಪಾಪ ಕೂಡ ಸೃಷ್ಟಿಯಾಗಿರುತ್ತೆ. ಅನೇಕ ರೀತಿಯ ಪಾಪಗಳಿದ್ದಾವೆ ನೋಡಿ. ಬ್ರಾಹ್ಮಣ ಹತ್ಯೆ, ಗೋ ಹತ್ಯೆ, ಗುರುನಿಂದ, ಮತ್ತು ಮಾತಾಪಿತರ ಹತ್ಯೆ, ಹೀಗೆ ಅನೇಕ ಇದೆಲ್ಲ ತುಂಬ ದೊಡ್ಡ ದೊಡ್ಡ ಪಾಪಗಳು. ಸೊ ಈ ಪಾಪ ಪ್ರಾಯಶ್ಚಿತ್ತನೇ ಇಲ್ಲ ಈ ಪಾಪಗಳಿಗೆ. ಇಂಥ ದೊಡ್ಡ ದೊಡ್ಡ ಪಾಪಿಗಳು ಕೂಡ, ಯಾರು ಬ್ರಾಹ್ಮಣನ ಹತ್ಯೆ ಮಾಡ್ತಾರೋ, ಯಾರು ಗೋ ಹತ್ಯೆಯನ್ನು ಮಾಡ್ತಾರೋ, ಯಾರು ಗೋರುವಿನ ನಿಂದೆಯನ್ನು ಮಾಡ್ತಾರೋ, ಯಾರು ಮಾತಾಪಿತರನ್ನು ಕೊಲ್ತಾರೋ ಅವರು ಕೂಡ ಏಕಾದಶಿ ವ್ರತವನ್ನು ಮಾಡ್ತಾರೆ ಮತ್ತು ವೈಕುಂಠ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಸೊ ಅಂಥವ್ರಿಗೂ ಕೂಡ ಕ್ಷಮೆ ಇದೆ. ಇವಾಗ ಏಕಾದಶಿಯನ್ನು ಯಾರು ಮಾಡ್ತಾರೋ, ಸೊ ಈ ಪಾಪಗಳು, ಇಂಥ ಘೋರ ಪಾಪವನ್ನು ಯಾರು ಮಾಡ್ತಾರೋ ಅವರಿಗೂ ಕೂಡ ಕ್ಷಮೆ ಇದೆ, ಅವರು ಕೂಡ ವೈಕುಂಠ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಯಮಧರ್ಮನಿಗೆ ಯಾವುದೇ ಕೆಲಸನೇ ಇಲ್ಲ. ಇಲ್ಲಿ ಪಾಪ ಪುರುಷ ಕೂಡ ಒಬ್ಬ ವ್ಯಕ್ತಿನೇ. ಸೊ ಅವನೇನು ಮಾಡ್ತಾನೆ, ಸೊ ಪಾಪ ಪುರುಷನಿಗೆ ಎಲ್ಲ ಏಕಾದಶಿ ಮಾಡಿ ಎಲ್ಲ ಸ್ವರ್ಗ ಲೋಕಕ್ಕೆ ಹೋಗ್ಬಿಟ್ರೆ ಪಾಪ ಪುರುಷನಿಗೆ ಒಂದು ಅಸ್ತಿತ್ವ ಅನ್ನೋದೇ ಇಲ್ಲ, ಅಸ್ತಿತ್ವ ಅನ್ನೋದು ಹೋಗ್ಬಿಡುತ್ತೆ, ಪಾಪ ಪುರುಷನ ಅಸ್ತಿತ್ವ ಹೋಗ್ಬಿಡುತ್ತೆ. ಸೊ ಆತ ಏನು ಮಾಡ್ತಾನೆ, ಭಗವಂತನ ಹತ್ರ ಹೋಗ್ತಾನೆ, ಭಗವಂತನ ಹತ್ರ ಹೋಗಿ ಭಗವಂತನಿಗೆ ಶರಣಾಗತಿ ಆಗ್ತಾನೆ. ಭಗವಂತ, ನನ್ನನ್ನು ಕೂಡ ನೀನೇ ಸೃಷ್ಟಿ ಮಾಡಿದ್ದು, ಸೊ ಇವಾಗ ನನ್ನ ಗತಿ ಏನು? ಎಲ್ಲ ಏಕಾದಶಿನ ಫಾಲೋ ಮಾಡ್ತಿದ್ದಾರೆ, ವ್ರತ ಮಾಡ್ತಿದ್ದಾರೆ, ಎಲ್ಲರೂ ವೈಕುಂಠ ಲೋಕಕ್ಕೆ ಹೋಗ್ತಿದ್ದಾರೆ, ನನ್ನ ಅಸ್ತಿತ್ವನೇ ಹೋಗ್ಬಿಡ್ತಾ ಇದೆ ಇವಾಗ. ಸೊ ನನಗೂ ಏನಾದರೂ ಮಾಡಿ ದಯವಿಟ್ಟು ನನಗೂ ಕೂಡ ಆಶ್ರಯವನ್ನು ಕೊಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಸೊ ಆವಾಗ ಭಗವಂತ ಹೇಳ್ತಾನೆ, ಓಕೆ, ಏಕಾದಶಿಯ ದಿನ ಯಾರು ಅನ್ನವನ್ನು ಸ್ವೀಕಾರ ಮಾಡ್ತಾರೋ, ಅನ್ನ ಅಂತಂದರೆ ಅದು ಯಾವುದೇ ಧಾನ್ಯಗಳಿರ್ಬೋದು, ಅಕ್ಕಿ, ರಾಗಿ, ಗೋಧಿ, ಸೊ ರೆಗ್ಯುಲರಾಗಿ ಏನು ತಗೊಳ್ತೀವೋ ಈ ಧಾನ್ಯಗಳನ್ನು ಯಾರು ಸ್ವೀಕಾರ ಮಾಡ್ತಾರೋ, ಸೊ ಅದರಲ್ಲಿ ನೀನು ಹೋಗಿ ಆ ಧಾನ್ಯಗಳಲ್ಲಿ ಹೋಗಿ ನೀನು ವಾಸವಾಗು. ಆ ದಿನ ಯಾರು ಆ ಧಾನ್ಯಗಳನ್ನು ತಗೊಳ್ತಾರೋ, ಅನ್ನವನ್ನು ತಗೊಳ್ತಾರೋ, ಸೊ ಅವರಲ್ಲಿ ನೀನು ದಾರಿದ್ರ್ಯವನ್ನು ಉಂಟು ಮಾಡು, ಅವರೇ ಪಾಪಿಗಳು, ಸೊ ಅವರಲ್ಲಿ ನೀನು ವಾಸ ಆಗು ಅಂತ ಹೇಳ್ತಾರೆ. ಅಂದರೆ ಸೊ ಯಾರು ಏಕಾದಶಿಯ ದಿನ ಅನ್ನವನ್ನು ಸ್ವೀಕಾರವನ್ನು ಮಾಡ್ತಾರೋ ಅವರಿಗೆ ಈ ಎಲ್ಲ ಪಾಪಗಳು ಬರುತ್ತೆ. ಯಾವ್ಯಾವ ಪಾಪ? ಬ್ರಾಹ್ಮಣನ ಹತ್ಯೆ ಪಾಪ. ಬ್ರಾಹ್ಮಣನ ಹತ್ಯೆಯನ್ನು ಮಾಡಿರೋದಿಲ್ಲ ಆದರೂ ಕೂಡ ಬ್ರಾಹ್ಮಣನ ಹತ್ಯೆಯ ಪಾಪ ಬರುತ್ತೆ, ಗೋ ಹತ್ಯೆ ಪಾಪ ಬರುತ್ತೆ, ಗುರುವನ್ನು ನಿಂದೆ ಮಾಡಿರ್ತಕ್ಕಂಥ ಪಾಪ ಬರುತ್ತೆ, ಮಾತಾಪಿತರನ್ನು ಕೊಂದಿರ್ತಕ್ಕಂಥ ಪಾಪ ಕೂಡ ಬರುತ್ತೆ ಯಾರು ಏಕಾದಶಿಯ ದಿನ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಆ ಅನ್ನದಲ್ಲಿ ಯಾರಿದ್ದಾರೆ? ಪಾಪ ಪುರುಷ ಇದ್ದಾನೆ. ಪಾಪ ಪುರುಷ ಅಂದರೆ ಯಾರು? ಈ ಪಾಪ ಪುರುಷ ಈ ಎಲ್ಲ ಘೋರ ಪಾಪಗಳಿಂದ ತುಂಬಿರ್ತಕ್ಕಂಥವನು. ಅವನನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ, ಹೊಟ್ಟೆಗೆ ಹೋಗ್ತಾ ಇದ್ದಾನೆ, ನಮ್ಮಲ್ಲಿ ಬರ್ತಾ ಇದ್ದಾನೆ. ಅವನಿಗೆ ಪಾಪ ಪುರುಷ ಏಕಾದಶಿ ದಿನ ಭಗವಂತನಿಗೆ ಹತ್ರ ಆಗಬೇಕು, ಆದರೆ ನಾವೇನು ಮಾಡ್ತಿದ್ದೀವಿ? ಅನ್ನವನ್ನು ಯಾರು ತಿಂತಾರೋ ಅವರು ಪಾಪ ಪುರುಷನಿಗೆ ಹತ್ರ ಆಗ್ತಾರೆ, ಕ್ಲೋಸ್ ಆಗ್ತಾರೆ ಪಾಪ ಪುರುಷನಿಗೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಈ ಎಲ್ಲ ಹತ್ಯೆಗಳನ್ನು ಮಾಡಿರ್ತಕ್ಕಂಥ ಪಾಪಗಳು ಬರುತ್ತೆ ಮತ್ತು ಯಮಲೋಕಕ್ಕೆ ಹೋಗ್ತೀವಿ. ಅದಕ್ಕೆ ಚಿತ್ರಹಿಂಸೆಗಳನ್ನು ನಮಗೆ ಸಿಗುತ್ತೆ. ಈ 4 ಹತ್ಯೆ ಏನಿದೆ, ಗೋ ಹತ್ಯೆ ಮತ್ತು ಮಾತಾಪಿತರ ಹತ್ಯೆ, ಬ್ರಾಹ್ಮಣ ಹತ್ಯೆ ಏನಿದೆ, ಈ ಎಲ್ಲ ಅದಕ್ಕೂ ಏನು ಶಿಕ್ಷೆ ಸಿಗುತ್ತೋ ಆ ದೊಡ್ಡ ಘೋರ ಶಿಕ್ಷೆಗಳು ನಮಗೆ ಸಿಗುತ್ತೆ. ಓಕೆ, ಸೊ ಈಗ ನಾವು ಏಕಾದಶಿ ಯಾವ ದಿನ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇವಾಗ ನೋಡಿ, ಒಂದೊಂದು
ಇವಾಗ ಇಸ್ಕಾನ್ನಲ್ಲಿ ಒಂದಿನ ಏಕಾದಶಿ ಮಾಡ್ತೀವಿ, ಮತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ದಿನ ಏಕಾದಶಿ ಮಾಡ್ತಾರೆ. ಮತ್ತು ಈ ನಾರ್ಮಲ್ ಕ್ಯಾಲೆಂಡರ್ಸ್ ನೋಡ್ತಾರೆ, ಒಂದೊಂದು ಕ್ಯಾಲೆಂಡರಲ್ಲಿ ಒಂದೊಂದು ರೀತಿ ಏಕಾದಶಿ ಇದೆ. ಸೊ ಯಾವ ಏಕಾದಶಿ ಮಾಡಬೇಕು, ಯಾವ ಏಕಾದಶಿ ಮಾಡಬೇಕು ಅಂತಂದರೆ, ಇವಾಗ 2 ರೀತಿಯ ಏಕಾದಶಿ ಇದೆ. ಒಂದು ಸಂಪೂರ್ಣ ಏಕಾದಶಿ, ಇನ್ನೊಂದು ವಿಧ ಏಕಾದಶಿ. ಸಂಪೂರ್ಣ ಏಕಾದಶಿ ಅಂತಂದರೆ ಏಕಾದಶಿ ದಿನ ದಶಮಿ ಇರ್ಬೋದು ಅಥವಾ ದ್ವಾದಶಿ ಇರ್ಬೋದು, ಏನೂ ಮಿಶ್ರಣ ಇರೋದಿಲ್ಲ. ಏಕಾದಶಿ ದಿನ ಏಕಾದಶಿ ಶುರುವಾಗುತ್ತೆ ಮತ್ತು ಏಕಾದಶಿ ದಿನವೇ ಅಂತ್ಯ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಮಿಶ್ರಣ ಇರೋದಿಲ್ಲ. ಸೊ ಇದನ್ನು ನಾವು ಏನು ಹೇಳ್ತೀವಿ, ಸಂಪೂರ್ಣ ಏಕಾದಶಿ ಅಂತ ಕರಿತೀವಿ. ಸೊ ಹಾಗೆಯೇ ವಿಧ ಏಕಾದಶಿನಲ್ಲಿ 2 ವಿಧ ಬರುತ್ತೆ. ಒಂದು ಪೂರ್ವಿಧ ಏಕಾದಶಿ, ಇನ್ನೊಂದು ಪರ್ವಿಧ ಏಕಾದಶಿ. ಪೂರ್ವಿಧ ಏಕಾದಶಿ ಅಂತಂದರೆ ಇವಾಗ ಏಕಾದಶಿ ಇವತ್ತು ಏಕಾದಶಿ ಇದೆ ಅಂತಂದರೆ, ನಿನ್ನೆ ಏನಿತ್ತು, ದಶಮಿ ಇತ್ತು. ಸೊ ಇವತ್ತು ಏಕಾದಶಿ ಶುರುವಾಗ್ತಿದೆ. ಇವತ್ತಿನ ಏಕಾದಶಿನಲ್ಲಿ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ, ಸೂರ್ಯ ಉದಯ ಆಗಬೇಕು, ಅದಕ್ಕಿಂತ ಮುಂಚೆ 1:36 ಹಿಂದೆನೇ ಏಕಾದಶಿ ಶುರುವಾಗಿದ್ರೆ, ಅಂದರೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ 1:36, 1:36 ಮುಂಚೆನೇ, ಅದಕ್ಕಿಂತ ಮುಂಚೆನೇ ಏಕಾದಶಿ ಶುರುವಾಗಿದ್ದರೆ ಅಂತಂದರೆ, ಸ್ವಲ್ಪನಾದ್ರೂ ಆ ದಿನ, ಏಕಾದಶಿ ದಿನ ಸ್ವಲ್ಪನಾದ್ರೂ ನಮಗೆ ದಶಮಿಯ ಮಿಶ್ರಣ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಪೂರ್ವಿಧ ಏಕಾದಶಿ ಅಂತ ಕರಿತೀವಿ. ಪೂರ್ವಿಧ ಏಕಾದಶಿ ಅಂತ ಕರಿತೀವಿ. ಅಂದರೆ ಏಕಾದಶಿಯ ದಿನ ಏನಾದ್ರೂ ದಶಮಿಯ ಮಿಶ್ರಣ ಇದ್ದರೆ ಅದನ್ನು ಪೂರ್ವಿಧ ಏಕಾದಶಿ ಅಂತ ಕರಿತೀವಿ. ಅದು ಸಂಪೂರ್ಣ ಏಕಾದಶಿ ಅಲ್ಲ. ಸೊ ಈ ಏಕಾದಶಿಯನ್ನು ನಾವು ಮಾಡಬಾರ್ದು. ಯಾಕೆಂದರೆ ಈ ಏಕಾದಶಿಯಿಂದ ನಮಗೆ ರಾಕ್ಷಸರ ಗುಣ ಹೆಚ್ಚಾಗುತ್ತೆ, ಅಥವಾ ರಾಕ್ಷಸರ ದಿನ. ಅದರಿಂದ ಏನಾಗುತ್ತೆ, ನಮಗೆ ಆಸುರಿ ಗುಣಗಳನ್ನು ನಮ್ಮಲ್ಲಿ ಜಾಗೃತ ಮಾಡುತ್ತದೆ. ನಮ್ಮಲ್ಲಿ ಆಸುರಿ ಗುಣಗಳಿಗೆ ಶಕ್ತಿ ಜಾಸ್ತಿ ಕೊಡುತ್ತೆ. ನಮ್ಮಲ್ಲಿ ಕಾಮ, ಕ್ರೋಧ, ಮದ, ಮತ್ಸರ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತಾ ಬರುತ್ತೆ. ಮತ್ತು ಇದು ಭಕ್ತಿಗೆ ಅನುಕೂಲ ಅಲ್ಲ. ಓಕೆ. ಸೊ ಹಾಗಾದರೆ ಪರ್ವಿಧ ಏಕಾದಶಿ ಅಂದ್ರೇನು? ಪರ್ವಿಧ ಏಕಾದಶಿ ಅಂದರೆ ಈ ಏಕಾದಶಿಯ ಮಿಶ್ರಣ ದ್ವಾದಶಿಯ ದಿನದ ಜೊತೆಗೆ ಇದ್ದರೆ, ಅಂದರೆ ಮಾರನೇ ದಿನ, ಏನು ಫಸ್ಟ್ ಇವತ್ತು ಏಕಾದಶಿ ಇದೆ, ಸೊ ಏಕಾದಶಿ ದಿನ ಏಕಾದಶಿ ಶುರುವಾಯಿತು ಕರೆಕ್ಟಾಗಿ, ಬಟ್ ಅಂತ್ಯ ಆಗೋದು ಸ್ವಲ್ಪ ದ್ವಾದಶಿ ದಿನ ಅಂತ್ಯ ಆಗ್ತದೆ. ಏಕಾದಶಿ ಅಂದರೆ ಸ್ವಲ್ಪ ಮಿಶ್ರಣ ಇರುತ್ತೆ. ದ್ವಾದಶಿಯ ಮಿಶ್ರಣ ಇದ್ದಾಗ ಏನಾಗುತ್ತೆ, ಅದು ಪರ್ವಿಧ ಏಕಾದಶಿ. ಸೊ ಈ ಏಕಾದಶಿಯನ್ನು ಮಾಡ್ಬೋದು. ಒಂದು ಸಂಪೂರ್ಣ ಏಕಾದಶಿಯನ್ನು ಮಾಡ್ಬೋದು, ಪರ್ವಿಧ ಏಕಾದಶಿಯನ್ನು ಮಾಡ್ಬೋದು. ಯಾವುದರಲ್ಲಿ ದ್ವಾದಶಿ ಮಿಶ್ರಣ ಇರುತ್ತೆ, ಏಕಾದಶಿಯಲ್ಲಿ ದ್ವಾದಶಿ ಮಿಶ್ರಣ ಇದ್ದರೆ ಅದನ್ನು ನಾವು ಮಾಡ್ಬೋದು, ಅದು ಪರ್ವಿಧ ಏಕಾದಶಿ. ಸೊ ಇದು ಭಕ್ತರಿಗೆ ಭಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇದು ವೈಷ್ಣವರಿಗೆ ತುಂಬ ಪ್ರಸಕ್ತವಾದಂಥದ್ದು. ಸೊ ಬಟ್ ಪರ್ವಿಧ ಏಕಾದಶಿಯನ್ನು ಮಾಡ್ಬೋದು, ಬಟ್ ಪೂರ್ವಿಧ ಏಕಾದಶಿಯನ್ನು ನಾವು ಮಾಡಬಾರ್ದು. ಯಾವ ಏಕಾದಶಿಯಲ್ಲಿ ದಶಮಿಯ ಮಿಶ್ರಣ ಇರುತ್ತೋ, ಸೊ ಆ ಏಕಾದಶಿಯನ್ನು ನಾವು ಮಾಡಬಾರ್ದು. ಸೊ ವೈಷ್ಣವ ಕ್ಯಾಲೆಂಡರ್ನ ಸೊ ನಮಗೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವುದು ಮಿಶ್ರಣ ನಮಗೆ ಗೊತ್ತಾಗ್ತಿಲ್ಲ, ಕ್ಯಾಲ್ಕುಲೇಷನ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸಿಂಪಲ್ ವೈಷ್ಣವ ಕ್ಯಾಲೆಂಡರ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ರೆಡಿಯಾಗಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನಾವು ಏಕಾದಶಿ ಯಾವತ್ತು ಅಂತ ನೋಡೋದು, ಮತ್ತು ದ್ವಾದಶಿಯ ದಿನ ಬ್ರೇಕ್ ಮಾಡಿದರೆ ಆಯಿತು. ಈ ದ್ವಾದಶಿ ಮಿಶ್ರಣ ಮತ್ತು ದಶಮಿ ಮಿಶ್ರಣ ಇವತ್ತು ಮಾಡಬೇಕಾ ಮಾಡಬಾರ್ದಾ ಇವೆಲ್ಲನೂ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಶೇಷ ಏಕಾದಶಿ ಬರುತ್ತೆ, ಇದನ್ನು ತ್ರಿಸ್ಪರ್ಶ ಏಕಾದಶಿ ಅಂತ ಕರಿತೀವಿ. ಇದರಲ್ಲಿ ಏಕಾದಶಿ, ದ್ವಾದಶಿ ಮತ್ತು ತ್ರಯೋದಶಿ ಈ 3 ಕೂಡ ಮಿಶ್ರಣ ಇರುತ್ತೆ. ಇದು ತುಂಬ ವಿಶೇಷವಾದಂಥ ಏಕಾದಶಿ, ಇದು ತುಂಬ ಪ್ರಸಕ್ತವಾದಂಥ ಏಕಾದಶಿ. ಈ ಒಂದು ಏಕಾದಶಿಯನ್ನು ಮಾಡಿದರೆ ಸಾಕು, 1000 ಏಕಾದಶಿಯನ್ನು ಮಾಡಿದಷ್ಟು ಫಲ ನಮಗೆ. 1000 ಏಕಾದಶಿಯನ್ನು ಮಾಡಿದ್ರೆ ಹೇಗೆ, ಅದರ ಸಮಾನ ಈ ಒಂದು ಏಕಾದಶಿಯನ್ನು ಮಾಡೋದು. ಇದು ತುಂಬ ಅಪರೂಪಕ್ಕೆ ಬರುತ್ತೆ ಈ ಏಕಾದಶಿ. ಸೊ ತಿಂಗಳಿಗೆ ಎಷ್ಟು ಏಕಾದಶಿ? 2 ಏಕಾದಶಿ ಬರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ. ಸೊ ಟೋಟಲ್ ಎಷ್ಟಾಯಿತು? 12 ತಿಂಗಳಿಗೆ 24 ಏಕಾದಶಿ ಬರುತ್ತೆ. ಸೊ ಇದರಲ್ಲಿ ಒಂದು ವಿಶೇಷವಾದಂಥ ಏಕಾದಶಿ ಇದೆ. ಅದ್ಯಾವುದದು? ಪಾಂಡವ ನಿರ್ಜಲ ಏಕಾದಶಿ.
ಸೊ ಇದನ್ನು ಭೀಮ ಏಕಾದಶಿ ಅಂತಲೂ ಕರಿತೀವಿ. ಇದನ್ನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಮ್ಮ ವೃಕೋದರ ಭೀಮ ಅವನಿಗೆ ಉಪವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಉಪವಾಸವನ್ನು ಮಾಡಿದರೆ ಅವನ ಜಠರ ಅಗ್ನಿಗಳು ಅವನನ್ನೇ ತಿಂದುಬಿಡುತ್ತೆ. ಯಾಕಂದರೆ ಅವನ ಜಠರ ಅಗ್ನಿಗಳು ಆ್ಯಕ್ಚುಲಾಗಿ ಜಠರ ಅಗ್ನಿಗಳು ಸೃಷ್ಟಿಯಾಗಿರೋದೇ ಭೀಮನ ಜಠರ ಅಗ್ನಿಗಳಿಂದ. ಅವನಿಗೆ ಊಟ ಬೇಕೇ ಬೇಕು. ಊಟ ಮಾಡದೆ ಅವನಿಗೆ ಇರೋದಕ್ಕಾಗಲ್ಲ. ಅದರಲ್ಲೂ ಏನು ನಮ್ಮ ಥರ ಸ್ವಲ್ಪ ತಿನ್ನೋದಿಲ್ಲ. ಅವನು ತಿನ್ನೋದೇ ಗಾಡಿ ಕ್ವಿಂಟಲ್ ಗಟ್ಟಲೆ ತಿಂತಾರೆ. ಸೊ ಭೀಮನಿಗೆ ಏಕಾದಶಿ ಮಾಡಬೇಕು ಅಂತ ಇಷ್ಟ, ಬಟ್ ಅವರಿಗೆ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಿದೆ. ಸೊ ಅವ್ರು ಹೋಗ್ಬಿಟ್ಟು ವ್ಯಾಸದೇವರ ಹತ್ರ ಕೇಳ್ತಾರೆ, ಭೀಮ, ನನ್ನ ಅಣ್ಣ ತಮ್ಮಂದಿರು ಎಲ್ಲ ಏಕಾದಶಿಯನ್ನು ಮಾಡ್ತಿದ್ದಾರೆ, ಬಟ್ ನನಗೆ ಏಕಾದಶಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ನನ್ನ ಬಗ್ಗೆ ಗೊತ್ತಲ್ಲ ನಿಮಗೇನೆ, ಸೊ ದಯವಿಟ್ಟು ನನಗೇನಾದರೂ ಒಂದು ಪರಿಹಾರ ಮಾಡಿ ಅಂತ ಅವರು ಕೇಳ್ಕೊಳ್ತಾರೆ. ಅದಕ್ಕೆ ವ್ಯಾಸದೇವರು, ಓಕೆ, ಆ್ಯಕ್ಚುಲಾಗಿ ಯಾರು ಏಕಾದಶಿಯನ್ನು ಮಾಡೋದಿಲ್ವೋ ಅವರು ನರಕಕ್ಕೆ ಹೋಗೋದಂತೂ ಖಂಡಿತ, ಬಟ್ ನಿನ್ನ ಕೇಸ್ ತುಂಬ ಡಿಫ್ರೆಂಟ್ ಆಗಿದೆ, ನಿನಗೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನಿನಗೆ ಒಂದೇ ಒಂದು ಏನಪ್ಪ ಆಪ್ಷನ್ ಅಂತಂದರೆ, ನಿರ್ಜಲ ಏಕಾದಶಿಯನ್ನು ಎಲ್ಲ ವರ್ಷವೂ ಒಂದು ವರ್ಷಕ್ಕೆ ಒಂದು ಸಲ ನಿರ್ಜಲ ಏಕಾದಶಿಯನ್ನು ಮಾಡಿದರೆ ಸಾಕು. ಅದು ಜೂನ್ ಅಥವಾ ಜೂನಲ್ಲಿ ಬರುತ್ತೆ ಆಲ್ಮೋಸ್ಟ್. ಸೊ ಈ ತಿಂಗಳಲ್ಲಿ ಬರ್ತಕ್ಕಂಥ ನಿರ್ಜಲ ಏಕಾದಶಿಯನ್ನು ಒಂದು ದಿನ ಮಾಡಿದರೆ ಸಾಕು. ಈ ಒಂದು ಏಕಾದಶಿ ನಮಗೆ ಈ 24 ಏಕಾದಶಿಗಳು ಮಾಡ್ತಕ್ಕಂಥ ಫಲವನ್ನು ಕೊಡ್ತಾರೆ, ಸಿಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ನಿರ್ಜಲ ಏಕಾದಶಿಯಿಂದ ಇಡೀ ಪಾಂಡವರು ಎಲ್ಲರೂ ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಪಾಂಡವ ನಿರ್ಜಲ ಏಕಾದಶಿ ಅಂತಲೂ ಕರೀತಾರೆ, ಮತ್ತು ಭೀಮ ಏಕಾದಶಿ ಅಂತಲೂ ಕರೀತಾರೆ. ಸೊ ಇದು ಯಾವಾಗ ಬರುತ್ತೋ ಪಾಂಡವ ನಿರ್ಜಲ ಏಕಾದಶಿ, ಆ ದಿನ ನಾವು ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಣ. ಸೊ ಈ ದಿನ ಯಾರು ಆ್ಯಕ್ಚುಲಾಗಿ ನಾವು ಹಾಗೆ ಅನ್ಕೋಬಾರ್ದು. ಏನಂತ, ಭೀಮನ ಹಾಗೆ ನಾವು ಬೈ ಪಾಂಡವ ನಿರ್ಜಲ ಏಕಾದಶಿಯನ್ನು ಮಾಡಿದರೆ ಸಾಕಲ್ವಾ ಅಂತ. ಇಲ್ಲ, ಅದು ತಪ್ಪಾಗತ್ತೆ. ಭೀಮನ ಕೇಸು ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಹೇಳ್ತಾರೆ, ಬಟ್ ಇದು ಎಲ್ಲರಿಗೂ ಪರಿಹಾರ ಆಗೋದಿಲ್ಲ. ಬಟ್ ಆವತ್ತಿನ ದಿನ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಇಷ್ಟು ದಿನ ಏಕಾದಶಿ ನಾವು ಏನೇನು ಮಾಡಿದ್ವೋ 24 ಏಕಾದಶಿಗಳಲ್ಲಿ ಏನಾದ್ರೂ ನ್ಯೂನತೆಯನ್ನು ಮಾಡಿದರೆ, ಏನಾದ್ರು ತಪ್ಪನ್ನು ಮಾಡಿದರೆ, ಅಥವಾ ಯಾವುದೋ ಒಂದು ಏಕಾದಶಿ ಬ್ರೇಕ್ ಆಗಿರುತ್ತೆ. ಸೊ ಈ ಎಲ್ಲ ಏಕಾದಶಿಗಳು ಈ ಪಾಂಡವ ನಿರ್ಜಲ ಏಕಾದಶಿನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದ್ರ ಮುಖಾಂತರ ಈ ಎಲ್ಲವೂ ಕೂಡ ನಲಿಫೈ ಆಗುತ್ತೆ. ಸೊ ಅದಕ್ಕೆ ಈ ಏಕಾದಶಿಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಈ ಏಕಾದಶಿಯನ್ನು ಮಾಧವ ತಿಥಿ ಅಂತಲೂ ಕರೀತಾರೆ. ನೋಡಿ, ಭಕ್ತಿವಿನೋದ್ ಠಾಕೂರ್ಜಿ ಅವರು ಹೇಳ್ತಾರೆ, ಮಾಧವ ತಿಥಿ ಭಕ್ತಿ ಜನನಿ ಜತನೆ ಪಾಲನ ಕೋರಿ. ಮಾಧವ ತಿಥಿ ಅಂದರೆ ಏಕಾದಶಿ ಅಥವಾ ಜನ್ಮಾಷ್ಟಮಿ ಇರ್ಬೋದು. ಇದೆಲ್ಲವೂ ಮಾಧವ ತಿಥಿ ಅಂದರೆ ಇದೆಲ್ಲವೂ ಕೂಡ ಭಕ್ತಿ ಜನನಿಗೆ ತುಂಬ ಪ್ರಸಕ್ತವಾದದ್ದು. ನಮ್ಮಲ್ಲಿ ಭಕ್ತಿ ಒಂದು ಬೆಳವಣಿಗೆ ಆಗೋದಕ್ಕೆ, ಭಕ್ತಿಯ ಲತೆ ಏನಿದೆ ಅದು ಮೊಳಕೆ ಹೊಡೆಯೋದಕ್ಕೆ ಇದು ತುಂಬ ಏಕಾದಶಿ ತುಂಬ ಪ್ರಸಕ್ತವಾದಂಥದ್ದು. ಇವುಗಳನ್ನು ಗಂಭೀರವಾಗಿ ಪಾಲನೆಯನ್ನು ಮಾಡಬೇಕು ಅಂತ ಇಲ್ಲಿ ಭಕ್ತಿವಿನೋದ್ ಠಾಕೂರ್ಜಿ ಅವರು ಹೇಳ್ತಾ ಇದ್ದಾರೆ. ಸೊ ಹೇಗೆ ಪಾಲನೆಯನ್ನು ಮಾಡಬೇಕು ಏಕಾದಶಿ ಹಾಗಾದರೆ? ಸೊ ಹಿಂದಿನ ದಿನ ಏಕಾದಶಿ ನಾಳೆ ಇದೆ ಅಂತಂದರೆ, ಹಿಂದಿನ ದಿನ ದಶಮಿಯ ದಿನ ನಾವು ಆ್ಯಕ್ಚುಲಾಗಿ 5 ಗಂಟೆ ಒಳಗಡೆ, ಅಟ್ ಎನಿ ಕಾಸ್ಟ್ 5 ಗಂಟೆ ಒಳಗಡೆ ನಾವು ಗ್ರೇನ್ ಪ್ರಸಾದ ಅಂತ ಏನಿದೆಯೋ ಅದನ್ನು ಫಿನಿಷ್ ಮಾಡಬೇಕು. ನಮ್ಮದು ಡಿನ್ನರ್ ಏನಿದೆಯೋ 5 ಗಂಟೆ ಒಳಗಡೆ ನಾವು ತೊಗೋಬೇಕು. ಅದರ ಮೇಲೆ ನಾವು ಗ್ರೇನ್ಸನ್ನು ತೊಗೋಬಾರ್ದು. ಇನ್ ಕೇಸ್ ಹಸಿವಾದರೆ ಹಾಲು ಹಣ್ಣು ಏನಾದ್ರೂ ತೊಗೋಬೇಕು. ನಮ್ಮದು ಕಂಪ್ಲೀಟ್ ಊಟ ಏನಿದೆಯೋ ಅದನ್ನು ನಿನ್ನೆ ಅಂದರೆ ದಶಮಿಯ ದಿನ 5 ಗಂಟೆಗೆ ಮುಗಿಸ್ಬೇಕು. ಅದನ್ನು ಅದ್ರ ಮೇಲೆ ತೊಗೊಳಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ಡೇ ಆ್ಯಸ್ ಯೂಸಲ್ 4 o'clock ಅಥವಾ ಬೇಗ ಎದ್ದೇಳೋದು, ಗಂಗಾ ಸ್ನಾನವನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ. ಆ್ಯಕ್ಚುಲಾಗಿ ಏಕಾದಶಿಯ ದಿನ ಮಿನಿಮಮ್ ರೌಂಡ್ಸ್ ಎವ್ರಿ ಡೇ ಮಿನಿಮಮ್ ರೌಂಡ್ಸ್ ಎಷ್ಟು 16 ರೌಂಡ್ಸ್, ಬಟ್ ಏಕಾದಶಿಯ ದಿನ ಮಿನಿಮಮ್ ರೌಂಡ್ಸೇ 25 ರೌಂಡ್ಸ್. ಸೊ ಆಲ್ಮೋಸ್ಟ್ ಆ ದಿನ ಎಲ್ಲ ಭಕ್ತರು 64 ರೌಂಡ್ಸ್ ಮಾಡ್ತಾರೆ, ಇದಕ್ಕಿಂತ ಜಾಸ್ತಿ ಮಾಡ್ತಾರೆ. ಬಟ್ ವರ್ಕಿಂಗ್ ಇರೋರು ಅಟ್ಲೀಸ್ಟ್ ಮಿನಿಮಮ್ 25 ರೌಂಡ್ಸ್ ಆದ್ರೂ ಜಪ ಮಾಡಲೇಬೇಕು. ಮತ್ತು ಎಲ್ಲರೂ ಭಕ್ತರು ಅವತ್ತಿನ ದಿನ ಭಗವದ್ಗೀತಾ 15ನೇ ಚಾಪ್ಟರನ್ನು ರಿಸೈಟ್ ಮಾಡ್ತಾರೆ ಎಲ್ಲರೂ. ಶ್ರೀಮದ್ ಭಾಗವತವನ್ನು ಓದಬೇಕು.
ಮತ್ತು ಟೈಮ್ ವೇಸ್ಟ್ ಮಾಡಬಾರ್ದು. ಅವತ್ತೊಂದು ದಿನ ನೇಲ್ ಕಟ್ ಮಾಡಬಾರ್ದು, ಮತ್ತು ಹೇರ್ ಕಟ್ಟು ಇದೆಲ್ಲ ಮಾಡಬಾರ್ದು. ಶೇವಿಂಗ್ ಮಾಡೋದು, ಮಸಾಜ್ ಮಾಡೋದು, ಸೊ ಇದೆಲ್ಲ ಬೇಡದೇ ಇರೋ ಕೆಲಸ ಎಲ್ಲನೂ ಅವತ್ತೊಂದು ದಿನ ಮಾಡದೇ ಇರೋದ್ರೆ ಇದೆಲ್ಲನೂ ಕೂಡ ಆ್ಯಕ್ಚುಲಾಗಿ ನಿಷೇಧ ಮಾಡಲಾಗಿದೆ ಏಕಾದಶಿ ದಿನ. ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು. ಅದನ್ನು ನೆಕ್ಸ್ಟ್ ಡೇ ಕೂಡ ಮಾಡ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು. ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ಡೇ ಕೂಡ ಮಾಡ್ಬೋದು. ಸೊ ಏಕಾದಶಿಯ ದಿನ ಕೇವಲ ಭಕ್ತಿಯನ್ನು ಮಾಡಬೇಕು. ಓಕೆ, ಹಾಗಾದರೆ ಏಕಾದಶಿ ದಿನ ಏನು ತೊಗೋಬೇಕು, ಏನು ತಿನ್ನಬೇಕು ಅಂತ ಕೇಳೋದಾದರೆ, ಏಕಾದಶಿ ದಿನ ಕಂಪ್ಲೀಟಾಗಿ ನಾವು ಅದರಲ್ಲಿ ಫಸ್ಟ್ ಲೆವೆಲ್ ಬರುತ್ತೆ, ನಿರ್ಜಲ ಮಾಡ್ತಾರೆ. ಕೆಲವರು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಕ್ಕಂಥ ಡಿವೋಟೀಸು ನಿರ್ಜಲ ಮಾಡ್ತಾರೆ ನೋಡಿ. ಕಂಪ್ಲೀಟಾಗಿ ದಿನ ಪೂರ್ತಿ ತಿಂತಾನೇ ಇರ್ತೀವಿ, 24 ಅವರ್ಸ್ ತಿಂತಾನೇ ಇರ್ತೀವಿ. ಅದು ತಿಂಗಳ ಪೂರ್ತಿ, ವರ್ಷಗಳ ಪೂರ್ತಿ, ಜನ್ಮಗಳು ತಿಂತಾನೇ ಇರ್ತೀವಿ. ಏಕಾದಶಿ ಒಂದು ದಿನ ತಿನ್ನಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ಸೊ ಅವತ್ತೊಂದು ದಿನ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಡೇ ಕೂಡ ತಿನ್ಬೋದು, ಏನೂ ಆಗೋದಿಲ್ಲ. ಸೊ ಆವತ್ತೊಂದು ದಿನ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಆವತ್ತಿನ ದಿನ ನಿರ್ಜಲ ಏಕಾದಶಿಯನ್ನು ಮಾಡಿದ್ರೆ, ಮತ್ತು ತನ್ನನ್ನು ತಾನು ಭಗವಂತನಿಗೆ ತುಂಬ ಹತ್ತಿರದಲ್ಲಿ ಕೂತ್ಕೊಂಡು, ಒಂದು ಹತ್ತಿರದಲ್ಲಿ ಅಂತಂದರೆ ಕೇವಲ ಭಗವಂತನ ಧ್ಯಾನವನ್ನು ಮಾಡೋದು. ಹತ್ತಿರ ಅಂತಂದರೆ ಉಪವಾಸ, ಆಗಲೇ ಹೇಳಿದಾಗೆ ಉಪವಾಸ ಅಂತಂದ್ರೂ ಭಗವಂತನಿಗೆ ಸಮೀಪ ಆಗುವಂಥದ್ದು. ಅವನ ಧ್ಯಾನ ಮಾಡೋದರ ಮುಖಾಂತರ, ಭಜನೆ ಮಾಡೋದರ ಮುಖಾಂತರ, ಜಪ ಮಾಡೋದರ ಮುಖಾಂತರ, ಅವನಿಗೆ ಸೇವೆಯನ್ನು ಮಾಡೋದರ ಮುಖಾಂತರ. ಸೊ ನಮಗೆ ಊಟದ ಕಡೆ ಗಮನವನ್ನು ಬಿಟ್ಟು ಭಗವಂತನ ಧ್ಯಾನದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದು ನಿರ್ಜಲ ಏಕಾದಶಿ. ನಿರ್ಜಲ ಮಾಡ್ತಕ್ಕಂಥದ್ದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಬರುತ್ತೆ ಸಜ್ಜಲ ಮಾಡೋದು. ಸಜ್ಜಲ ಅಂತಂದರೆ ಕೆಲವರಿಗೆ ತುಂಬ ನಿರ್ಜಲ ಆಗೋದಿಲ್ಲ, ತುಂಬ ಸುಸ್ತಾಗ್ಬಿಡುತ್ತೆ, ಏನು ಸೇವೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಜಸ್ಟ್ ಲುಕ್ ವಾಮ್ ವಾಟರ್ ತೊಗೊಳೋದ್ರಿಂದ ಅವ್ರು ಹೆಲ್ದಿಯಾಗೂ ಇರ್ತಾರೆ. ಹೆಲ್ತಿಗೇನು ಗ್ಯಾಸ್ ಆಗೋದು ಅದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಸಜ್ಜಲ ಏಕಾದಶಿ ಬೆಸ್ಟ್, ನೋ ಪ್ರಾಬ್ಲಮ್, ಮಾಡ್ಬೋದು. ಇನ್ನೊಂದು ಥರ್ಡ್ ಲೆವೆಲ್ ಬಂದು ಏಕಾದಶಿಯ ದಿನ ನಮಗೆ ಆಗ್ತಾಯಿಲ್ಲ, ಸಜ್ಜಲ ಏಕಾದಶಿನೂ ಸಾಕಾಗೋದಿಲ್ಲ, ನಮಗೆ ಹಸಿವು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಅದರಿಂದ ಸಾಧನೆ ಆಗ್ತಾಯಿಲ್ಲ, ತಲೆನೋವು ಬರ್ತಾಯಿದೆ ಅಂತ ಹೇಳತಕ್ಕಂಥವ್ರು ಫ್ರೂಟ್ಸಲ್ಲಿ ಎಲ್ಲ ಥರ ಫ್ರೂಟ್ಸನ್ನು ತೊಗೋಬೋದು. ಸೊ ಫ್ರೂಟ್ಸಲ್ಲಿ ಮ್ಯಾನೇಜ್ ಮಾಡ್ಕೊಳ್ತೀವಿ, ಡ್ರೈ ಫ್ರೂಟ್ಸು ಮತ್ತು ಹಾಲಲ್ಲಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಅನ್ನೋರು ಮ್ಯಾನೇಜ್ ಮಾಡ್ಬೋದು. ವಿತೌಟ್ ಬಾಯ್ಲಿಂಗ್. ಶುಗರ್ ಎಲ್ಲ ಯೂಸ್ ಮಾಡೋದೆಲ್ಲ ಬೇಡ, ವೈಟ್ ಶುಗರ್ ಯೂಸ್ ಮಾಡಬಾರ್ದು. ಬೇಕಂದರೆ ಜಾಗರಿ ಮತ್ತು ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು ಹಾಲು ಕುಡಿಯುವಂಥವ್ರು. ಮತ್ತು ಎಳ್ನೀರು ತೊಗೋಬೋದು, ಮಜ್ಜಿಗೆ ಮೊಸರುಗಳನ್ನು ತೊಗೋಬೋದು. ಬರೀ ಹಣ್ಣು ಸಾಕಾಗ್ತಾ ಇಲ್ಲ, ಹಾಲು ಸಾಕಾಗ್ತಾ ಇಲ್ಲ, ಡ್ರೈ ಫ್ರೂಟ್ಸ್ ತಿಂದ್ರೂ ಸಾಕಾಗ್ತಾ ಇಲ್ಲ ಅನ್ನೋದಾದರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಏನದು ಸಬ್ಜಿ ತೊಗೋಬೋದು. ಸಬ್ಜಿನಲ್ಲಿ ಬರುತ್ತೆ ಸ್ವೀಟ್ ಪೊಟೊಟೋಸ್ ಬರುತ್ತೆ, ಆಲೂಗಡ್ಡೆ, ಮತ್ತು ಗೆಣಸು, ಬೀಜ ಇಲ್ದಿರ್ತಕ್ಕಂಥ ಎಲ್ಲ ಸಬ್ಜಿಗಳು. ಬೀನ್ಸನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ತೊಗೋಬೋದು. ಬೀಟ್ರೂಟ್ ತೊಗೋಬೋದು, ಗಾಜರ್ ತೊಗೋಬೋದು. ಅದನ್ನೆಲ್ಲ ಬೇಯಿಸಿ ಸೈಂಧವ ಲವಣ, ಏನು ಹೇಳ್ತೀವಿ, ಪಿಂಕ್ ಸಾಲ್ಟ್ ಬರುತ್ತಲ್ಲ, ಸೊ ಆ ಸಾಲ್ಟನ್ನು ಹಾಕಿ, ಅದು ಕಲ್ಲುಪ್ಪನ್ನು ಹಾಕ್ಕೊಂಡು ಅದನ್ನು ಸ್ವೀಕಾರ ಮಾಡ್ಬೋದು. ಬೀಜ ತೊಗೋಬೋದು, ತೆಂಗಿನಕಾಯಿ ತೊಗೋಬೋದು, ಕೊತ್ತಂಬರಿ ಸೊಪ್ಪು ತೊಗೋಬೋದು. ಕೆಲವೊಂದು ಸಲ ನಾವು ಏನು ಮಾಡ್ತೀವಿ ಅಂದರೆ ಅದನ್ನೆಲ್ಲ ಸ್ವೀಟ್ ಪೊಟೊಟೋಸ್ ಮತ್ತು ಪೊಟೊಟೋಸ್ ಎಲ್ಲ ಬಾಯ್ಲ್ ಮಾಡಿ ಅದಕ್ಕೆ ಸಾಲ್ಟ್ ಹಾಕಿ, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದಕ್ಕೆ ದಹಿ ಜೊತೆ ತೊಗೋಬೋದು. ಟೇಸ್ಟಿಯಾಗೂ ಇರುತ್ತೆ, ಸೊ ಆರಾಮಾಗೂ ಇರುತ್ತೆ. ಊಟ ಕೇಳೋದೇ ಇಲ್ಲ ಊಟ ಅದನ್ನು ತೊಗೊಂಡ್ರೆ. ಇಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಳ್ತೀವಿ. ಇನ್ನೂ ಕೆಲವರು ಇರ್ತಾರೆ, ಇಲ್ಲ ಬೇಕೇ ಬೇಕು, ಊಟ ಮಾಡಿದೆ, ನನಗೆ ಊಟದ ಥರನೇ ಬೇಕು, ನಾನು ಪ್ರತಿದಿನ ಹೇಗೆ ನಾನು ಬ್ರೇಕ್ಫಾಸ್ಟು ಆಫ್ಟರ್ನೂನ್ ತೊಗೊಳ್ತೀವೋ, ಮತ್ತು ಇದೆಲ್ಲ ನಾವು ಒನ್ ಟೈಮ್ ತೊಗೋಬೇಕು. ಏಕಾದಶಿ ಅಂತೇಳಿ ನಾವು ಇವೆಲ್ಲ ತೊಗೋಬೇಕು ಅಂತ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತೊಗೊಳೋದಲ್ಲ. ಇವನ್ನೆಲ್ಲ ನಾವು ಒನ್ ಟೈಮ್ ತೊಗೊಂಡ್ರೆ ಸಾಕು. ಆ್ಯಕ್ಚುಲಿಗೆ 12 ಗಂಟೆವರೆಗೂ ನಿರ್ಜಲ ಮಾಡಬೇಕು. ನಿರ್ಜಲ 12 ಗಂಟೆವರೆಗೂ ಮಾಡಿ 12 ಗಂಟೆಗೆ ಒಂದು ಗ್ಲಾಸು ವಾಟರ್ ತೊಗೋಬೋದು. ಅದಾದಮೇಲೆ 2 ಗಂಟೆಗೆ ಒಂದು ಸಲ, 4 ಗಂಟೆಗೆ ಒಂದು ಸಲ ಲುಕ್ ವಾಮ್ ವಾಟರ್ ತೊಗೊಳ್ಳಿ. 4 ಗಂಟೆಗೆ ಅಥವಾ ಅದಕ್ಕಿಂತ ಲೇಟಾಗಿ ತೊಗೊಂಡ್ರೂ ಪರವಾಗಿಲ್ಲ. ಒಂದು ಸಲ ಈ ಸ್ವೀಟ್ ಪೊಟೊಟೋಸ್ ಎಲ್ಲ ಸಬ್ಜಿ ಏನು ಮಾಡ್ಕೊಂಡಿರ್ತೀವಿ ಅದನ್ನು ದಹಿ ಜೊತೆ ತೊಗೊಂಡ್ರೆ ಸಾಕು. ಇಷ್ಟರಲ್ಲಿ ಸಾಕಾಗುತ್ತೆ. ಮತ್ತು ರಾತ್ರಿ ಬೇಕಂದರೆ ಒಂದು ಗ್ಲಾಸ್ ಹಾಲು ತೊಗೋಬೋದು ಮಲ್ಕೊಳ್ಳೋದಕ್ಕೂ ಮುಂಚೆ. ಆಮೇಲೆ ಓಕೆ, ಅಲ್ಲಿಗೆ ಏಕಾದಶಿ ಮುಗಿಯುತ್ತೆ. ಜಾಗರಣೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಏಕಾದಶಿ ದಿನ ಆ್ಯಕ್ಚುಲಾಗಿ ಜಾಗರಣೆ ಮಾಡಬೇಕು, ಅಥವಾ ಲೇಟಾಗಿ ಮಲ್ಕೋಬೋದು, 12 ಗಂಟೆ, 1 ಗಂಟೆ ಹಾಗೆ ಮಲ್ಕೋಬೋದು. ಮತ್ತು ಬೆಳಗ್ಗೆ ಲೇಟಾಗಿ ಎದ್ದೇಳೋದಲ್ಲ, ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು. ಅಥವಾ ಕಂಪ್ಲೀಟಾಗಿ ಜಾಗರಣೆ ಮಾಡ್ತಕ್ಕಂಥವ್ರು ಕಂಪ್ಲೀಟಾಗಿ ಜಾಗರಣೆಯನ್ನು ಮಾಡ್ಬೋದು. ಪ್ರತಿದಿನ ನಿದ್ದೆ ಮಾಡ್ತೀವಿ, ಒಂದಿನ ನಿದ್ದೆ ಕೊಡೋದ್ರಲ್ಲಿ ಏನು
ಅದರಲ್ಲೂ ಭಗವಂತನಿಗೆ ಸಮೀಪ ಆಗೋದಕ್ಕೆ ನಾವು ಒಂದಿನ ನಿದ್ರೆ ಹೇಳೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ನಮಗೆ. ನಾನು ಆಗಲೇ ಹೇಳ್ತಿದ್ದಂಗೆ ಇನ್ನೂ ಕೆಲವ್ರು ಇರ್ತಾರೆ, ಅವ್ರಿಗೆ ಊಟ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಪ್ರತಿದಿನ ನನಗೆ ಏಕಾದಶಿ ಆಗೋದಿಲ್ಲ, ಏಕಾದಶಿ ಆಗೋದಿಲ್ಲ, ಮಾಡೋಕ್ಕೆ ಆಗೋದಿಲ್ಲ. ನನಗೆ ಊಟ ಬೇಕೇ ಬೇಕು. ನನಗೆ ಊಟ ಬೇಕೇ ಬೇಕು, ಆಗೋದೇ ಇಲ್ಲ ಅನ್ನೋರಿಗೆ ಲಾಸ್ಟ್ ಆಪ್ಷನ್ ಇದೆ. ಏನಪ್ಪ ಅಂತಂದರೆ, ನೀವು ಗ್ರೇನ್ಸ್ ತೊಗೊಳ್ಳೋ ಬದಲು ಏಕಾದಶಿ ಪ್ರಸಾದನ ಬೆಳಗ್ಗೆನೂ ತೊಗೊಳ್ಳಿ, ಮಧ್ಯಾಹ್ನನೂ ತೊಗೊಳ್ಳಿ, ಸಾಯಂಕಾಲನೂ ತೊಗೊಳ್ಳಿ, ರಾತ್ರಿನೂ ಮಲಗಬೇಕಾದ್ರೂ ತೊಗೋಬೋದು. ಬಟ್ ಗ್ರೇನ್ಸ್ ತೊಗೋಬೇಡಿ, ಇದನ್ನು ತೊಗೊಳ್ಳಿ. ಪುಲಾವ್ ಮಾಡ್ಕೊಬೋದು. ಪುಲಾವ್ ನೀವು ನಾರ್ಮಲಾಗಿ ಪನ್ನೀರೆಲ್ಲ ಹಾಕಿ ಏನು ಪುಲಾವ್ ಮಾಡ್ತೀರೋ ಮಾಡ್ಬೋದು. ಯಾವುದರಿಂದ ಇದು ಬರುತ್ತೆ, ಏನದು ವರೈ ವರೈ ತಂದೂಳು ಅಂತ ಬರುತ್ತೆ. ಸಾಬುದಾನ ಕಿಚಡಿ ಮಾಡ್ಬೋದು, ಸಾಬುದಾನ ವಡೆ ಮಾಡ್ಬೋದು, ಸಾಬುದಾನ ಖೀರ್ ಮಾಡ್ಬೋದು, ಸಾಬುದಾನ ತೊಗೋಬೋದು. ಮತ್ತು ವರೈ ತೊಗೋಬೋದು. ಮತ್ತು ಇನ್ನೊಂದು ರಾಜಗಿರ ರಾಜಗಿರದ್ದು ಹಿಟ್ಟು ಬರುತ್ತೆ. ಸೊ ರಾಜಗಿರ ಫ್ಲೋರಿಂದ ಚಪಾತಿಯನ್ನು ಮಾಡ್ಕೋಬೋದು. ನೀವು ನಾರ್ಮಲಾಗಿ ಸಬ್ಜಿ ಮಾಡ್ತೀರಲ್ಲ, ಸೊ ಹಾಗೆ ಸಬ್ಜಿ ಕೂಡ ಮಾಡ್ಬೋದು. ಬಟ್ ಅದರಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಇದನ್ನು ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡಬಾರ್ದು ಅಂತ. ಸಬ್ಜಿಗೆ ಟೊಮೆಟೊ ಹಾಕ್ಬೋದು, ತೆಂಗಿನಕಾಯಿ ಹಾಕ್ಬೋದು, ಮತ್ತು ಏನು ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಬಟ್ ಈ ಮಸಾಲೆಗಳೆಲ್ಲ ಯೂಸ್ ಮಾಡೋಂಗಿಲ್ಲ, ಗರಂ ಮಸಾಲೆಗಳು ಮತ್ತು ಸಾಸಿವೆ ಇದನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಬಟ್ ನಾರ್ಮಲ್ ಸಬ್ಜಿ ನೀವು ಹೇಗೆ ಮಾಡ್ತೀರೋ ಪನ್ನೀರ್ ಸಬ್ಜಿ ಅವನ್ನೆಲ್ಲ ಮಾಡ್ಕೊಬೋದು. ಚಪಾತಿ ಮಾಡ್ಬೋದು, ಪೂರಿ ಮಾಡ್ಬೋದು, ರಾಜಗಿರೋದು. ಸೊ ಇಷ್ಟೆಲ್ಲ ಆಪ್ಷನ್ಗಳಿದ್ದಾವೆ. ಅದನ್ನು ದಹಿ ಜೊತೆ ತೊಗೋಬೋದು, ಮತ್ತು ರೈತ ಮಾಡ್ಕೊಂಡು ತೊಗೋಬೋದು, ಪುಲಾವ್ ಮಾಡ್ಬೋದು. ಇದರಿಂದ ಯಾವುದರಿಂದ ವರೆಯಿಂದ ಪನ್ನೀರು ಸಬ್ಜಿ ಎಲ್ಲ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ಯೂಸ್ ಮಾಡಿ ಪುಲಾವ್ ಮಾಡ್ಕೋಬೋದು. ಸೊ ನೀವು ಇಸ್ಕಾನ್ ಯೂಟ್ಯೂಬ್ಸ್ಗೆ ಚಾನಲ್ಗೆ ಹೋದರೆ ಎಷ್ಟೊಂದು ರೆಸಿಪಿಗಳು ಸಿಗುತ್ತೆ. ಏಕಾದಶಿಗೆ ನವರಾತ್ರಿದು ಎಷ್ಟೊಂದು ರೆಸಿಪಿ ಸಿಗುತ್ತೆ, ತುಂಬ ರೆಸಿಪೀಸ್ಗಳಿದೆ. ಸೊ ಇದನ್ನು ಲಾಸ್ಟ್ ಆಪ್ಷನ್ ಅಂತ ತಿಳ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಗ್ರೇನ್ಸ್ ತೊಗೊಳ್ಳೋ ಬದಲು ದಿಸ್ ಇಸ್ ಬೆಟರ್. ಬಟ್ ಅವತ್ತೊಂದಿನ ಕಂಟ್ರೋಲ್ ಮಾಡಿದರೆ ಬೆಸ್ಟು. ಏಕೆಂದರೆ ಫಾಸ್ಟಿಂಗ್ ತುಂಬ ಯೂಸ್ಫುಲ್ ಆಗುತ್ತೆ, ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತೆ, ಮತ್ತು ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಅದೇನಾಗುತ್ತೆ ಅಂದರೆ ಪ್ರತಿದಿನ ನಾವು ಚೆನ್ನಾಗಿ ತಿಂದು ಅದೇನಾಗುತ್ತೆ, ಅದು ಊಟ ಎಲ್ಲ ಡಯಾಬಿಟಿಸ್ BP ಅಂತೇಳಿ ಪರಿವರ್ತನೆ ಆಗುತ್ತೆ. ಸೊ ಆ ದಿನ ನಾವು ಖಾಲಿ ಬಿಡೋದ್ರಿಂದ ಏನಾಗುತ್ತೆ, ಎಣ್ಣೆ ಜಿಡ್ಡೆಲ್ಲ ಏನು ಅಂಟ್ಕೊಂಡಿರುತ್ತೆ ನಮ್ಮ ಕರಳಿಗೆ, ಅದೆಲ್ಲ ಏನಾಗುತ್ತೆ ಕ್ಲೀನ್ ಆಗುತ್ತೆ. ಯಾರು ಏಕಾದಶಿಯನ್ನು ಮಾಡಬೇಕು, ಯಾವ ಏಜಿನವ್ರು ಏಕಾದಶಿಯನ್ನು ಮಾಡಬೇಕು? ಆ್ಯಕ್ಚುಲಾಗಿ ಬಿಗಿನಿಂಗಿಂದ ಮಾಡಿದ್ರೆ ಮಾಡ್ಬೋದು, ದಟ್ಸ್ ಬೆಸ್ಟ್. ಆ್ಯಕ್ಚುಲಿ ನನ್ನ ಮಕ್ಕಳು ಮಾಡ್ತಾರೆ, ತುಂಬ ಅವ್ರು ಹುಟ್ಟಿನಿಂದನೂ ಮಾಡ್ತಾರೆ. ನನ್ನ ಮಗ ಇವಾಗ 2 ವರ್ಷ ಆ್ಯಕ್ಚುಲಾಗಿ. ಅವನು ಹುಟ್ಟಿದಾಗಿಂದನೂ ಮಾಡ್ತಿದ್ದಾನೆ, ನನ್ನ ಇಬ್ಬರು ಮಕ್ಕಳು. ಯಾಕೆಂದರೆ ಏಕಾದಶಿಗೆ ತುಂಬ ಆಪ್ಷನ್ಗಳಿದೆ, ತುಂಬ ಖುಷಿಯಾಗಿ ಮಾಡ್ತಾರೆ. ಫ್ರೂಟ್ಸ್ ಇದೆ, ಹಾಲಿದೆ, ಮತ್ತು ಆಗಲೇ ಹೇಳ್ದಾಗೆ ಇಡ್ಲಿ, ದೋಸೆ, ಚಪಾತಿ, ಏಕಾದಶಿ ಪಿಜ್ಜಾ. ಸೊ ಎಲ್ಲ ಆಪ್ಷನ್ನು ಇದೆ. ಸೊ ಮಕ್ಕಳು ಕೂಡ ಆರಾಮಾಗಿ ಮಾಡ್ಬೋದು. ಮಕ್ಕಳಿಗೆ ಮಾಡಿ ಕೊಡೋಣ, ಬಟ್ ನಮಗೆ ಟೆಂಪ್ಟ್ ಆಗಬಾರ್ದು ಅಷ್ಟೇ, ನಾವು ತೊಗೋಬಾರ್ದು. ಆ್ಯಕ್ಚುಲಾಗಿ ಶಾಸ್ತ್ರದ ಪ್ರಕಾರ ಮಿನಿಮಮ್ 8 ವರ್ಷದಿಂದ ಏಕಾದಶಿ ಮಾಡಲೇಬೇಕು, ಅಲ್ಲಿಂದ ಕೌಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆಯಿಂದ ಮಾಡಿದ್ರೆ ಬೆಸ್ಟ್, ಅದರಿಂದ ಒಳ್ಳೆಯದಾಗತ್ತೆ. ಬಟ್ 8 ವರ್ಷದಿಂದ ಕಂಪಲ್ಸರಿ ಅಲ್ಲಿಂದ ಮಾಡಲೇಬೇಕು, ಕೌಂಟ್ ಆಗುತ್ತೆ. ಅಲ್ಲಿಂದ ಪಾಪ ಪುರುಷ ಅಟ್ಯಾಕ್ ಮಾಡ್ತಾನೆ ಇನ್ ಕೇಸ್ ಏಕಾದಶಿ ಮಾಡಲಿಲ್ಲ ಅಂತಂದರೆ. ಮತ್ತು ಎಲ್ಲಿವರೆಗೂ ಮಾಡಬೇಕು, 80 ವರ್ಷವರೆಗೂ, ಸಾಯೋವರೆಗೂ ಮಾಡಿದ್ರೆ ಬೆಸ್ಟು, ಮಾಡ್ಬೋದು. ಬಟ್ 80 ವರ್ಷವರೆಗೂ ಕಂಪಲ್ಸರಿ. ಸೊ ಅವತ್ತೊಂದು ದಿನ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ, ಅಥವಾ ಬರ್ತ್ಡೇಸ್ ಇದ್ದರೆ, ಅಥವಾ ಮ್ಯಾರೇಜ್ ಸೆರೆಮನಿಗೆ ಹೋಗಬೇಕಾಗತ್ತೆ, ಅಥವಾ ಯಾರ್ದೋ ಫಂಕ್ಷನಿಗೆ ಹೋಗಬೇಕು, ಅಥವಾ ಮನೆಯಲ್ಲೇ ಏನೋ ಫಂಕ್ಷನು. ಸೊ ಅವತ್ತೊಂದು ದಿನ ಏನೂ ಸೆಲೆಬ್ರೇಟ್ ಮಾಡಬಾರ್ದು. ಕೇವಲ ಅದೇನಾದರೂ ಇದ್ದರೆ ಅವತ್ತೊಂದು ದಿನ ಪೋಸ್ಟ್ಪೋನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕೂಡ ಮಾಡ್ಬೋದು. ಸೊ ಏಕಾದಶಿ ದಿನ ಕೇವಲ ಭಕ್ತಿಯನ್ನು ಮಾತ್ರ ನಾವು ಮಾಡಬೇಕು. ಏಕಾದಶಿ ಆದಮೇಲೆ ನಾಳಿನ ಅದರ ನೆಕ್ಸ್ಟ್ ಡೇ ದ್ವಾದಶಿ ಇರುತ್ತೆ. ದ್ವಾದಶಿ ಪಾರಾಯಣ ಅಂತ ಹೇಳಿ ನಮಗೆ ನಮ್ಮ ಕ್ಯಾಲೆಂಡರಲ್ಲಿ ಅಥವಾ ಮೆಸೇಜ್ಗಳಲ್ಲಿ ಹಾಕ್ತಾರೆ, ಪಾರಾಯಣ ಟೈಮ್ ಅಂತ. ಈ ಟೈಮಿಂದ ಈ ಟೈಮ್, ಒಂದೊಂದು ಏಕಾದಶಿಗೆ ಒಂದೊಂದು ಪಾರಾಯಣ ಟೈಮ್ ಇರುತ್ತೆ, ಅದು ಸೇಮ್ ಇರೋದಿಲ್ಲ ಎಲ್ಲ ಏಕಾದಶಿಗೂ. ಸೊ ಆ ಪಾರಾಯಣ ಟೈಮ್ ಒಳಗಡೆ ಇವಾಗ ಎಕ್ಸಾಂಪಲ್ 6 ಗಂಟೆಯಿಂದ 8:30ವರೆಗೂ ಅಂತ ಇರುತ್ತೆ. ಸೊ ಆ ಟೈಮ್ ಒಳಗಡೆ ನಾವು ಎಲ್ಲ ದಿನಚರಿ ಕೆಲಸಗಳು ಏನಿದೆಯೋ ಅಥವಾ ಸೇವೆಗಳು ಏನಿದೆಯೋ ಭಗವಂತನ DT ವರ್ಷಿಪ್ ಎಲ್ಲ ಏನಿದೆ ಅದೆಲ್ಲ ಮುಗಿಸಿ ಭಗವಂತನಿಗೆ ಆಫರ್ ಮಾಡಿ ಆ ಟೈಮ್ ಒಳಗಡೆ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇನ್ ಕೇಸ್ ಆ ಟೈಮ್ ಒಳಗಡೆ ಆಗ್ತಾಯಿಲ್ಲ, ನಮಗೆ ಎಲ್ಲ
ಕವರ್ ಅಪ್ ಮಾಡೋದಕ್ಕೆ ಡಿ ಟಿ ವರ್ಷಿಪ್ ಆಗ್ತಾಯಿಲ್ಲ. ತೊಂದರೆ ಇಲ್ಲ. ಜಗನ್ನಾಥದ್ದು ಪ್ರಸಾದ ಅಥವಾ ಏನೋ ಮನೆಯಲ್ಲಿ ಏನೋ ಒಂದು ಪ್ರಸಾದ ಇರುತ್ತೆ, ಅಥವಾ ಎಲ್ಲರೂ ಆಲ್ಮೋಸ್ಟ್ ಡಿವೋಟೀಸ್ ಎಲ್ಲ ಜಗನ್ನಾಥದ್ದು ರೈಸ್ ಇಟ್ಕೊಂಡಿರ್ತಾರೆ, ಪ್ರಸಾದ ರೈಸು. ಸೊ ಅದನ್ನು ನಾವು ಸ್ವೀಕಾರ ಮಾಡ್ಬೋದು. ಸೊ ಬಟ್ ಕರೆಕ್ಟ್ ಟೈಮ್ಗೆ ನಾವು ಆ ಟೈಮ್ ಏನು ಕೊಟ್ಟಿರುತ್ತೋ ಆ ಟೈಮ್ ಒಳಗಡೆ ನಾವು ಸ್ವೀಕಾರ ಮಾಡಿ ದ್ವಾದಶಿಯನ್ನು ನಾವು ಬಿಡಬೇಕು. ಏಕಾದಶಿ ಬ್ರೇಕ್ ಮಾಡೋದಕ್ಕಿಂತ ಮುಂಚೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಭುಪಾದರಲ್ಲಿ, ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಾವು ನಿನ್ನೆ ಏಕಾದಶಿಯನ್ನು ಫಾಲೋ ಮಾಡಿದ್ದೀನಿ, ನಿಮ್ಮ ಕೃಪೆಯಿಂದ ಎಷ್ಟಾಗುತ್ತೋ ನಿಮ್ಮ ಕೃಪೆಯಿಂದ ಮಾಡಿದ್ದೀನಿ, ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಸೊ ದಯವಿಟ್ಟು ಅದನ್ನು ನೀವು ಸ್ವೀಕಾರ ಮಾಡಿ, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತೇಳಿ ಪ್ರಣಾಮ ಮಂತ್ರವನ್ನು ಹೇಳ್ತಾ ಸೊ ಭಗವಂತನಿಗೆ ಆಫರ್ ಮಾಡಬೇಕು. ಮತ್ತು ಅದನ್ನು ಗುರುಗಳಿಗೆ ಡೆಡಿಕೇಶನ್ ಮಾಡಬೇಕು. ಅವರ ಒಂದು ಒಳ್ಳೆಯ ಆರೋಗ್ಯಕ್ಕೋಸ್ಕರ ಗುರುಗಳಿಗೆ ನಾವು ಡೆಡಿಕೇಟ್ ಮಾಡಬೇಕು. ಸೊ ಆಮೇಲೆ ನಾವು ಸ್ವೀಕಾರವನ್ನು ಮಾಡ್ಬೋದು. ಗ್ರೇನ್ಸ್ ಏಕಾದಶಿ ಬ್ರೇಕ್ ಏನಿದೆಯೋ ಅದನ್ನು ನಂತರ ಮಾಡ್ಬೋದು. ಅದು ಏಕಾದಶಿ ಬ್ರೇಕ್ ಮಾಡೋದಕ್ಕೆ ಇನ್ನೂ ತುಂಬ ಸ್ಟ್ಯಾಂಡರ್ಡ್ ಇದಿದೆ ಫಾಲೋ ಮಾಡೋದು. ಕೆಲವರು ದಾನವನ್ನು ಕೊಡ್ತಾರೆ, ಇನ್ನು ಕೆಲವರು ಫೀಸ್ಟಿಂಗ್ ಮಾಡ್ತಾರೆ ಮನೆಯಲ್ಲಿ ದ್ವಾದಶಿನಲ್ಲಿ. ಸೊ ಇದೆಲ್ಲ ಇದೆ. ಕೆಲವರು ಡೊನೇಷನ್ಸ್ ಕೊಡೋದು, ಗೋಸೇವೆ ಮಾಡೋದು, ಸೊ ಇದೆಲ್ಲ ಇದೆ. ಬಟ್ ದಿಸ್ ಇಸ್ ಬೇಸಿಕ್. ಇಷ್ಟು ಮಾಡಿದ್ರೂ ಓಕೆ. ನೆಕ್ಸ್ಟ್ ಡೇ ಜಾಬ್ ಇರುತ್ತೆ, ಹೋಗಬೇಕಾಗತ್ತೆ. ಸೊ ಅದಕ್ಕೆ ಸಿಂಪಲಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಬ್ರೇಕ್ ಮಾಡ್ಬೋದು. ಓಕೆ, ಇನ್ನು 3-4 ಡೇಸಲ್ಲಿ ಉತ್ಪನ್ನ ಏಕಾದಶಿ ಬರ್ತಾ ಇದೆ. ಸೊ ಈ ಉತ್ಪನ್ನ ಏಕಾದಶಿ ಅಂದರೆ ಏನಿಲ್ಲ, ಆ ದಿನವೇ ನಾನು ಹೇಳಿದ್ದ ಸ್ಟೋರಿನೇ, ಮುರ ಅಂತಕ್ಕಂಥ ರಾಕ್ಷಸನನ್ನು ಕೊಲ್ತಕ್ಕಂಥದ್ದು ಮತ್ತು ಏಕಾದಶಿಯ ಉತ್ಪನ್ನ ಆಗಿದ್ದು. ಸೊ ಇದೇ ದಿನ ಉತ್ಪನ್ನ ಏಕಾದಶಿಯ ದಿನವೇ ಏಕಾದಶಿಯ ಒಂದು ಉತ್ಪನ್ನ ಆಗಿದ್ದು, ಜನನ ಆಗಿದ್ದು. ಸೊ ಹಾಗಾಗಿ ಇದನ್ನು ಉತ್ಪನ್ನ ಏಕಾದಶಿ ಅಂತ ಕರೀತಾರೆ. ಇದು ಆ್ಯಕ್ಚುಲಾಗಿ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಏಕಾದಶಿನೇ ಈ ಉತ್ಪನ್ನ ಏಕಾದಶಿ. ಏಕಾದಶಿ ದೇವಿಯ ಜನನ ಆಗಿದ್ದು ಈ ದಿನದಂದು. ಆಲ್ ರೈಟ್, ಏಕಾದಶಿಯ ಬಗ್ಗೆ ಅವಶ್ಯಕತೆ ಇರ್ತಕ್ಕಂಥ ಅಟ್ಲೀಸ್ಟ್ ಕೆಲವೊಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನನ್ನ ಗುರು ಮಹಾರಾಜರ ಕೃಪೆಯಿಂದ ಒಂದೆರಡು ಮಾತುಗಳನ್ನು ಆಡ್ತಕ್ಕಂಥ ಒಂದು ಅವಕಾಶ, ಹಾಗೂ ನನ್ನ ಒಂದು ಪ್ಯೂರಿಫಿಕೇಷನ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ನನ್ನ ನ್ಯೂನತೆಗಳಿಂದ ನಾನೇನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕೀ ಜೈ. ಕ್ಲಾಸ್ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹರೇ ಕೃಷ್ಣ.